Hello everyone. Very good morning to all. I welcome you to the today's online class. ಲಾಸ್ಟ್ ಕ್ಲಾಸಲ್ಲಿ ನಾವು ನರ್ಸ್ಟ್ ಈಕ್ವೇಷನ್ ಅಂತಂದರೆ ಏನು, ಆ್ಯಂಡ್ ಅಲ್ಲಿಂದ ನರ್ಸ್ಟ್ ಈಕ್ವೇಷನಿಂದ ಬೇರೆ ಫಾರ್ಮಲ್ಲಿ ಯಾವ ರೀತಿ ನರ್ಸ್ಟ್ ಈಕ್ವೇಷನ್ ಬೇರೆ ಥರ ತಗೊಳ್ಬೋದು, ಅಥವಾ ರಿಲೇಷನ್ಶಿಪ್ ಬಿಟ್ವೀನ್ ದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆರ್ ದ ಸೆಲ್ ಪೊಟೆನ್ಷಿಯಲ್ ವಿತ್ ದಟ್ ಆಫ್ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ Kc. ಸೊ ಇದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿಕೊಟ್ಟಿದ್ದೆ. ಮತ್ತು ಅದನ್ನು ಒಂಚೂರು ನಿಮಗೆ ರಿಮೆಂಬರ್ ಮಾಡ್ತಾಯಿದ್ದೀನಿ. ನರ್ಸ್ಟ್ ಈಕ್ವೇಷನ್ದು ಅಪ್ಲಿಕೇಶನ್ ಅಥವಾ ಯೂಸ್ ಏನು ಅಂತಂದರೆ, ನಾನು ಹೇಳ್ದಂಗೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಅಥವಾ ಗ್ಯಾಲ್ವನಿಕ್ ಸೆಲ್ನಲ್ಲಿ ಅಥವಾ ಒಂದು ಗ್ಯಾಲ್ವನಿಕ್ ಸೆಲ್ ಕನ್ಸ್ಟ್ರಕ್ಟ್ ಮಾಡಿದ್ಮೇಲೆ ಅದಕ್ಕೆ ಒಂದು ಸೆಲ್ ಪೊಟೆನ್ಷಿಯಲ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಬಂದಾಗ, ಒಂದು ದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ದ ಎಲೆಕ್ಟ್ರೋಡ್ ಕ್ಯಾನ್ ಬಿ ಡಿಟರ್ಮಿನ್ಡ್ ಬೈ ಯೂಸಿಂಗ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಆ್ಯಸ್ ಎ ರೆಫರೆನ್ಸ್ ಎಲೆಕ್ಟ್ರೋಡ್. ಸೊ ಅದನ್ನು ಹೇಳಿದ್ದೆ. ಅದನ್ನು ಬಿಟ್ಟು ಬೇರೆ ಮಾರ್ಗದಲ್ಲಿ, ಅಂದರೆ ಬೇರೆ ವೇನಲ್ಲಿ ನಾವು ಎಲೆಕ್ಟ್ರೋಡ್ ಪೊಟೆನ್ಷಿಯಲನ್ನು ಕ್ಯಾಲ್ಕುಲೇಟ್ ಮಾಡ್ಬೋದಾ ಅಂತ ನಾವು ನೋಡಿದಾಗ, there is another alternate method is available for the determination of electrode potential of any electrode. ಅಥವಾ ಗ್ಯಾಲ್ವನಿಕ್ ಸೆಲ್ನಲ್ಲಿ ಸೆಲ್ ಪೊಟೆನ್ಷಿಯಲನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಡ್ಯೂರಿಂಗ್ ದ ಫಿನಾಮಿನನ್, ಆ್ಯಂಡ್ ದಟ್ ಕ್ಯಾನ್ ಬಿ ಡನ್ ವಿತ್ ದ ಹೆಲ್ಪ್ ಆಫ್ ದ ನರ್ಸ್ಟ್ ಈಕ್ವೇಷನ್. ನರ್ಸ್ಟ್ ಈಕ್ವೇಷನ್ ಅಂತ ಒಂದು ಈಕ್ವೇಷನ್ನ ತಗೊಂಡು ನಾವು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಇರ್ಬೋದು ಅಥವಾ ಸೆಲ್ ಪೊಟೆನ್ಷಿಯಲ್ ಆಫ್ ಎ ಗ್ಯಾಲ್ವನಿಕ್ ಸೆಲ್ನ ನಾವು ಈಸಿಲಿ ವಿ ಕ್ಯಾನ್ ಏಬಲ್ ಟು ಡಿಟರ್ಮಿನ್ ಅಂತ ಹೇಳ್ತಾನೆ, ಪ್ರೊವೈಡೆಡ್ ವಿ ಶುಡ್ ನೋ ಸಮ್ ವ್ಯಾಲ್ಯೂಸ್ ಲೈಕ್ ಆರ್ ವ್ಯಾಲ್ಯೂ, ಗ್ಯಾಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ, ಟೆಂಪರೇಚರ್ in terms of Kelvin, number of electrons involved in the reactions, Faraday constant value, ಮತ್ತು concentration of the reduced species and the oxidized species, ಮತ್ತು standard electrode potential of the electrode ಅಥವಾ galvanic cell. ಇಷ್ಟು ಗೊತ್ತಿದ್ರೆ it is possible to determine the electrode potential or the cell potential of any electrode or a galvanic cell ಅಂತ ಒಂದು ಪಾಯಿಂಟನ್ನು ಹೇಳಿದ್ದೆ ನಿಮಗೆ. ಅದನ್ನು ತೋರಿಸಿದ್ದೆ ನಿಮಗೆ. ನರ್ಸ್ಟ್ ಈಕ್ವೇಷನ್ ಅಂತಂದರೆ ಹೆಂಗೆ ಬರುತ್ತೆ, ವಾಟ್ ಆರ್ ದ ಟರ್ಮ್ಸ್ ವಿಚ್ ಆರ್ ಯೂಸ್ಡ್ ಇನ್ ದಟ್ ನರ್ಸ್ಟ್ ಈಕ್ವೇಷನ್, ಮತ್ತು ಆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಥವಾ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ನ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಜೊತೆಗೆ ಯಾವ ರೀತಿ ನಾವು ಕಾರಿಲೇಟ್ ಮಾಡ್ಬೋದು, ಅಂದರೆ ರಿಲೇಷನ್ಶಿಪ್ಪನ್ನು ತೊಗೊಬೋದು. ಸೊ ಇದಿಷ್ಟನ್ನು ನಿಮಗೆ ನಿನ್ನೆಯ ಒಂದು ಕ್ಲಾಸ್ನಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಕೊಟ್ಟಿದ್ದೆ. ಸೊ ಅದೇ ಥರ ಇವತ್ತು ಮುಂದೆ ನಾವು ಕಂಟಿನ್ಯೂ ಮಾಡಿದ್ರೆ ನೆಕ್ಸ್ಟ್ ಫಾರ್ಮ್ ಆಫ್ ದ ನರ್ಸ್ಟ್ ಈಕ್ವೇಷನ್, ಅನದರ್ ಫಾರ್ಮ್ ಆಫ್ ನರ್ಸ್ಟ್ ಈಕ್ವೇಷನ್ನ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ವಾಟ್ ಇಸ್ ದಟ್ ಈಕ್ವೇಷನ್, ಆ್ಯಂಡ್ ಈ ಈಕ್ವೇಷನಲ್ಲಿ ನಾವು ಏನು ರಿಲೇಷನ್ಶಿಪ್ಪನ್ನು ತಗೊಳ್ತಾ ಇದ್ದೀವಿ ಅಂತ ಅಂದರೆ ನೋಡಿ, ಇವತ್ತಿನ ಒಂದು ಟಾಪಿಕಲ್ಲಿ ಮತ್ತು ಈ ರಿಲೇಷನ್ಶಿಪ್ ಇದಾಯ್ತಿದು ರಿಲೇಷನ್ಶಿಪ್ ಪ್ರೆಸೆಂಟ್ ಬಿಟ್ವೀನ್ ಇ ನಾಟ್ ಸೆಲ್ ಆ್ಯಂಡ್ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್, ಸೊ Kc. ಸೊ ಅಲ್ಲಿ ಲಾಸ್ಟಲ್ಲಿ ನಿಮಗೆ ಈ ಈಕ್ವೇಷನ್ ಏನು ಬರುತ್ತೆ ಅದನ್ನು ತೋರಿಸಿದ್ದೆ. ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಎ ಸೆಲ್ ಇಟ್ ಈಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಕಂಡೀಷನ್ಸಲ್ಲಿ, ಈಕ್ವಿಲಿಬ್ರಿಯಮ್ ಕಂಡೀಷನ್ ಮತ್ತು ಸ್ಟ್ಯಾಂಡರ್ಡ್ ಕಂಡೀಷನ್ಸಲ್ಲಿ it is equal to 0.E0 of cell, it is equal to 0.591 divided by n, where n ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಲ್ಲಿ, that into log of Kc to the base 10. ಸೊ ಇದು ಒಂದು ಈಕ್ವೇಷನ್ನು. ಸೊ ಇದು ಒಂದು ರಿಲೇಷನ್ಶಿಪ್ಪನ್ನು ಕೊಡುತ್ತೆ. ಸೊ ಬಿಟ್ವೀನ್
the standard electrode potential of a galvanic cell and the equilibrium constant for that electrode reactions. ಸೊ ಇದಿಷ್ಟು ಒಂದು ರಿಲೇಷನ್ಶಿಪ್ಪನ್ನು ತೋರಿಸಿದೆ ನಿಮಗೆ. ಆ್ಯಂಡ್ ಇಫ್ ಐ ಮೂವ್ ಟು ದ ನೆಕ್ಸ್ಟ್ ಒನ್ ಅಂತ ತೊಗೊಂಡ್ರೆ, ಅದೇ ಥರ ಈ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಥವಾ ಸ್ಟ್ಯಾಂಡರ್ಡ್ ಸೆಲ್ ಪೊಟೆನ್ಷಿಯಲ್ ಇ ನಾಟ್ ಆಫ್ ಸೆಲ್ ಅಂತ ಏನು ಹೇಳ್ತೀವಿ, ಆ ವ್ಯಾಲ್ಯೂನ ನಾವು ಅಥವಾ ಆ ಟರ್ಮ್ಗೆ ಇನ್ನೊಂದು ರಿಲೇಷನ್ಶಿಪ್ಪನ್ನು ಕೊಡ್ತಾ ಇದ್ದೀನಿ. ಸೊ ವಿತ್ ದಟ್ ಆಫ್ ದ ರಿಲೇಷನ್ಶಿಪ್ ಪ್ರೆಸೆಂಟ್ ಬಿಟ್ವೀನ್ ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿ ಚೇಂಜ್ ಆ್ಯಂಡ್ ಇ ನಾಟ್ ಆಫ್ ಸೆಲ್. ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿ ಚೇಂಜ್ ಆ್ಯಂಡ್ ಇ ನಾಟ್ ಆಫ್ ಸೆಲ್ ಅಂತ ತೊಗೊಂಡಿದ್ದೀನಿ. ಈ ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿ ಚೇಂಜ್ ಇದು ಲಾಸ್ಟ್ ಇಯರ್ನಲ್ಲಿ ನಿಮಗೆ ಥರ್ಮೋಡೈನಮಿಕ್ಸಲ್ಲಿ ನಿಮಗೆ ಈ ಇಕ್ವೇಷನನ್ನು ತೋರಿಸಿದ್ದೀವಿ. ಥರ್ಮೋಡೈನಮಿಕ್ಸಲ್ಲಿ ಈ ಇಕ್ವೇಷನ್ ಬಂದಿತ್ತು, ಮತ್ತು ಕೆಮಿಕಲ್ ಇಕ್ವಿಲಿಬ್ರಿಯಮಲ್ಲೂ ಒಂದು ರಿಲೇಷನ್ಶಿಪ್ಪು ನಿಮಗೆ ತೋರಿಸಿದೆ ಅಲ್ಲಿ. ಸೊ ಈ ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿ ಚೇಂಜ್ ಅಂತಂದರೆ ಏನು? ಸೊ ನಿಮಗೆ ಗೊತ್ತು, ಇಟ್ ಈಸ್ ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿ ಚೇಂಜ್ ಅಂತಂದರೆ ಅದೊಂದು ಥರ್ಮೋಡೈನಮಿಕ್ ಟರ್ಮ್ ಅಂತ ಹೇಳ್ತೀವಿ. ನಿಮಗೆ ಗೊತ್ತಿದೆ, ಡೆಲ್ಟಾ ಜಿ ಅಂತ ತಗೊಳ್ತಾ ಇದ್ವಿ. ಇಟ್ ಈಸ್ ನಥಿಂಗ್ ಬಟ್ ದ ಫ್ರೀ ಎನರ್ಜಿ ಚೇಂಜ್ ಆರ್ ಗಿಬ್ಸ್ ಫ್ರೀ ಎನರ್ಜಿ ಚೇಂಜ್ ಅಂತ ಹೇಳ್ತೀವಿ. ಆ್ಯಂಡ್ ಇದನ್ನು ಸ್ಟ್ಯಾಂಡರ್ಡ್ ಸೆಟ್ ಆಫ್ ಕಂಡೀಷನ್ಸಲ್ಲಿ ತೊಗೊಂಡಾಗ ಅದು ಡೆಲ್ಟಾ ಜಿ ನಾಟ್ ಅಂತ ತೊಗೊಳ್ತೀವಿ. ಇದು ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿ ಚೇಂಜ್. ಈ ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿ ಚೇಂಜನ್ನು ಅಥವಾ ಈ ವ್ಯಾಲ್ಯೂನ ನಾವು ಇನ್ನೊಂದು ವ್ಯಾಲ್ಯೂ ಜೊತೆಗೆ ರಿಲೇಷನ್ಶಿಪ್ ತೊಗೊಳ್ತಾ ಇದ್ದೀವಿ. ಆ್ಯಂಡ್ ದಟ್ ಅನದರ್ ವ್ಯಾಲ್ಯೂ ಇಟ್ ಈಸ್ ನಥಿಂಗ್ ಬಟ್ ಸ್ಟ್ಯಾಂಡರ್ಡ್ ಸೆಲ್ ಪೊಟೆನ್ಷಿಯಲ್ ಇ ನಾಟ್ ಆಫ್ ಸೆಲ್. ಇಲ್ಲೇನು ಡಿರವೇಷನ್ ಇಲ್ಲ, ಜಸ್ಟ್ ನಿಮಗೆ ಇಕ್ವೇಷನ್ನ ತೋರಿಸಿ ಆ್ಯಂಡ್ ಫ್ರಮ್ ದಟ್ ಮತ್ತೆ ಇನ್ನೊಂದು ರಿಲೇಷನ್ಶಿಪ್ ಏನು ಬರುತ್ತೆ ಅದನ್ನು ನೋಡ್ತಾ ಹೋಗೋಣ. ದ್ಯಾಟ್ಸ್ ಇಟ್. ಈಗ ನೆಕ್ಸ್ಟ್ ಈಕ್ವೇಷನ್ ಏನು? ನಾವೊಂದು ರಿಲೇಷನ್ಶಿಪ್ಪನ್ನು ತೊಗೊಳ್ತಾ ಇದ್ದೀವಿ. ಡೆಲ್ಟಾ ಜಿ ನಾಟ್ ದಟ್ ಈಸ್ ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿ ಚೇಂಜ್ಗೂ ಮತ್ತು ಇ ನಾಟ್ ಆಫ್ ಸೆಲ್ಗೂ ಒಂದು ಸಿಂಪಲ್ ರಿಲೇಷನ್ಶಿಪ್ಪನ್ನು ತೊಗೊಳ್ತಾ ಇದ್ದೀವಿ. ದ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆರ್ ಸ್ಟ್ಯಾಂಡರ್ಡ್ ಸೆಲ್ ಪೊಟೆನ್ಷಿಯಲ್ ಇ ನಾಟ್ ಆಫ್ ಸೆಲ್ and the standard free energy change delta G naught, they are related by the equation. Straight away I am moving to that equation. ಏನು equation ಬರುತ್ತೆ ಅಂತಂದರೆ ಇಟ್ ಇಸ್ ವೆರಿ ಸಿಂಪಲ್. ಡೆಲ್ಟಾ ಜಿ ನಾಟ್ ಇಟ್ ಈಸ್ ಈಕ್ವಲ್ ಟು ಮೈನಸ್ ಎನ್ ಇಂಟು ಎಫ್ ಇಂಟು ಇ ನಾಟ್ ಆಫ್ ಸೆಲ್. ಇಷ್ಟೇ, ಇಟ್ ಈಸ್ ವೆರಿ ಸಿಂಪಲ್. ಲಾಸ್ಟ್ ಇಯರ್ನಲ್ಲಿ ನಾವು ಡೆಲ್ಟಾ ಜಿ ನಾಟ್ ಇಟ್ ಈಸ್ ಈಕ್ವಲ್ ಟು ಮೈನಸ್ ಎನ್ ಇಂಟು ಎಫ್ ಇಂಟು ಇ ಅಂತ ತೋರಿಸಿದ್ದೆ. ಆ ಇ ಏನು ಅಂತಂದರೆ ಅದನ್ನು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಥವಾ ಸೆಲ್ ಪೊಟೆನ್ಷಿಯಲ್, ಗ್ಯಾಲ್ವಾನಿಕ್ ಸೆಲ್ ಕೇಸ್ನಲ್ಲಿ ನಾವು ಅದನ್ನು ಸೆಲ್ ಪೊಟೆನ್ಷಿಯಲ್ ಅಂತ ತಗೊಳ್ತೀವಿ. ಆ್ಯಂಡ್ ದಿ ಸಿಂಪಲ್ ಇಕ್ವೇಷನ್ ದಟ್ ಇಟ್ ಸೆಲ್ಫ್ ಇಟ್ ಇಸ್ ನಥಿಂಗ್ ಬಟ್ ದ ರಿಲೇಷನ್ಶಿಪ್ ಪ್ರೆಸೆಂಟ್ ಬಿಟ್ವೀನ್ ದ ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿ ಚೇಂಜ್ ಆ್ಯಂಡ್ ದ ಸ್ಟ್ಯಾಂಡರ್ಡ್ ಸೆಲ್ ಪೊಟೆನ್ಷಿಯಲ್. ನೋಡಿ ಇಲ್ಲಿ ರಿಲೇಷನ್ಶಿಪ್ಪು, ಇದು ಡೆಲ್ಟಾ ಜಿ ನಾಟ್ ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿ ಚೇಂಜ್. ಆ್ಯಂಡ್ ಅದನ್ನು ಸೆಲ್ ಪೊಟೆನ್ಷಿಯಲ್ ಜೊತೆಗೆ ಅಥವಾ ಸ್ಟ್ಯಾಂಡರ್ಡ್ ಸೆಲ್ ಪೊಟೆನ್ಷಿಯಲ್ ಜೊತೆಗೆ ರಿಲೇಷನ್ಶಿಪ್ಪನ್ನು ತೊಗೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಇನ್ನೆರಡು ಟರ್ಮ್ ಇದು ಗೊತ್ತಿದೆ ನಮಗೆ, ಎನ್ ಇಂಟು ಎಫ್. ಏನಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ವಾಲ್ವ್ಡ್ ಇನ್ ದ ಎಲೆಕ್ಟ್ರೋಡ್ ಕೆಮಿಕಲ್ ರಿಯಾಕ್ಷನ್ಸ್. ಆ್ಯಂಡ್ ಎಫ್ ಅಂತಂದರೆ ಫ್ಯಾರಡೆ ಕಾನ್ಸ್ಟೆಂಟ್, ಅದರ ವ್ಯಾಲ್ಯೂ 96,500 ಕೂಲಾಮ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ನಿಮಗೆ ತೋರಿಸಿದೆ. ಆ್ಯಂಡ್ ದಿಸ್ ಈಸ್ ವಾಟ್, ಇದೇನು ಡೆರಿವೇಷನ್ ಇಲ್ಲ ನಿಮಗೆ, ಸ್ಟ್ರೈಟ್ ಅವೇ ಈಕ್ವೇಷನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈ ಈಕ್ವೇಷನ್ ಮೇಲೆ ಪ್ರಾಬ್ಲಮ್ಸನ್ನು ಇದು ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ, ನರ್ಸ್ಟ್ ಈಕ್ವೇಷನ್ನು ಮತ್ತು ಅದರ ಒಂದು ಬೇರೆ ಬೇರೆ ಫಾರ್ಮ್ಸಲ್ಲಿ ಬೇರೆ ಬೇರೆ ರೂಪಾಂತರಗಳಲ್ಲಿ ಏನು ನರ್ಸ್ಟ್ ಈಕ್ವೇಷನ್ ಬರ್ತಾ ಇದೆ. ಸೊ ಈ ಫಾರ್ಮುಲಾ ಬೇಸಿಸ್ ಮೇಲೆ ಅಥವಾ ಈ ಈಕ್ವೇಷನ್ ಬೇಸಿಸ್ ಮೇಲೆ ನಿಮಗೆ ಪ್ರಾಬ್ಲಮ್ಸನ್ನು ಕೇಳ್ಬೋದು. ಟು ಕ್ಯಾಲ್ಕುಲೇಟ್ ದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಎನಿ ಎಲೆಕ್ಟ್ರೋಡ್, to calculate the cell potential of a galvanic cell, to calculate the standard free energy change ಅನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಕೇಳ್ಬೋದು ಬೈ ಯೂಸಿಂಗ್ ದ ವ್ಯಾಲ್ಯೂಸ್ ಆಫ್ ಎನ್, ಎಫ್ ಆ್ಯಂಡ್ ಸ್ಟ್ಯಾಂಡರ್ಡ್ ಸೆಲ್ ಪೊಟೆನ್ಷಿಯಲ್. ಹೀಗೆ, ಅಥವಾ ಡೆಲ್ಟಾ ಜಿ ನಾಟ್ ವ್ಯಾಲ್ಯೂ ಕೊಟ್ಟು ಎನ್ ಮತ್ತು ಎಫ್ ವ್ಯಾಲ್ಯೂ ಕೊಟ್ಟು ನಾವು ಇ ನಾಟ್ ಆಫ್ ಸೆಲ್ಲನ್ನು ಫೈಂಡ್ ಔಟ್ ಮಾಡಿ ಅಂತ ಕೇಳ್ಬೋದು. ಹೀಗೆ ಅರ್ಥ ಆಗ್ತಿದೆಯಲ್ವಾ? ದೇರ್ಫೋರ್ ದಿಸ್ ಈಸ್ ದ ಅನದರ್ ಈಕ್ವೇಷನ್. ಸೊ ಇದ್ರ ಮೇಲೆ ನಿಮಗೆ ಪ್ರಾಬ್ಲಮ್ಸನ್ನು ಕೇಳುವಂಥ ಚಾನ್ಸಸ್ ಇರುತ್ತೆ. ಇದ್ರ ಮೇಲೆ ಒಂದು ಪ್ರಾಬ್ಲಮ್ಮು ನಿಮಗೆ ಆಲ್ಮೋಸ್ಟ್ 100% ಇದ್ದೇ ಇರುತ್ತೆ ನಿಮಗೆ ಎಕ್ಸಾಮಲ್ಲಿ. ಬೇಸ್ಡ್ ಆನ್ ದ ನರ್ಸ್ಟ್ ಈಕ್ವೇಷನ್ ಇನ್ ದ ಎಕ್ಸಾಮಿನೇಷನಲ್ಲಿ ಯು ಕ್ಯಾನ್ ಹ್ಯಾವ್ ಎ ಸಿಂಪಲ್ ಪ್ರಾಬ್ಲಮ್ ಫಾರ್ ದ ಕ್ಯಾಲ್ಕುಲೇಷನ್ ಆಫ್ ಐದರ್ ಎಲೆಕ್ಟ್ರೋಪೊಟೆನ್ಷಿಯಲ್ ಆರ್ ಸೆಲ್ ಪೊಟೆನ್ಷಿಯಲ್ ಆರ್ ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿ ಚೇಂಜ್ ಲೈಕ್ ದಿಸ್. ಸೊ ಒಂದು ಪ್ರಾಬ್ಲಮ್ಮು ನಿಮಗೆ 2 ಅಥವಾ 3 ಮಾರ್ಕ್ಸ್ಗೆ ಎಕ್ಸಾಮ್ನಲ್ಲಿ ಆಲ್ಮೋಸ್ಟ್ 100% ನಿಮಗೆ ಇದ್ದೇ ಇರುತ್ತೆ ಅಂತ ಹೇಳ್ತಾ,
ಸೊ ಇನ್ನೊಂದು ಈಕ್ವೇಷನ್ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇಟ್ ಈಸ್ ವಾಟ್ ದ ರಿಲೇಷನ್ಶಿಪ್ ಪ್ರೆಸೆಂಟ್ ಬಿಟ್ವೀನ್ ದ ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿ ಚೇಂಜ್ ಆ್ಯಂಡ್ ದ ಸೆಲ್ ಪೊಟೆನ್ಷಿಯಲ್ E0. ಸೊ ದ ಅನದರ್ ಇಂಪಾರ್ಟೆಂಟ್ ಈಕ್ವೇಷನ್ ಅಂತ ತೊಗೊಂಡ್ರೆ ಮತ್ತೆ ಫರ್ದರ್ ಈ ಈಕ್ವೇಷನ್ನ ತೊಗೊಂಡು ಈ ಡೆಲ್ಟಾ G0 ಇಟ್ ಈಸ್ ಈಕ್ವಲ್ ಟು ಮೈನಸ್ N ಇಂಟು F ಇಂಟು E0 ಆಫ್ ಸೆಲ್ ಅಂತ ಏನು ಬಂತಲ್ಲ, ಸೊ ಇದನ್ನು ನಾವು ತಗೊಂಡು ಮತ್ತೆ ನಾವು ಇನ್ನೊಂದು ರಿಲೇಷನ್ಶಿಪ್ಪನ್ನು ತಗೊಳ್ತಾ ಇದ್ದೀವಿ. ಸೊ ಒನ್ಸ್ ಅಗೇನ್ ದ ರಿಲೇಷನ್ಶಿಪ್ ಪ್ರೆಸೆಂಟ್ ಬಿಟ್ವೀನ್ ದಿಸ್ ಡೆಲ್ಟಾ G0, ಆ ಡೆಲ್ಟಾ G0 ಏನಿದೆ ಅದನ್ನು ಮತ್ತೆ ಇನ್ನೊಂದು ಟರ್ಮ್ ಜೊತೆಗೆ ಒಂದು ರಿಲೇಷನ್ಶಿಪ್ಪನ್ನು ತೊಗೊಂಡು ಅಲ್ಲಿ ಒಂದು ಇಕ್ವೇಷನ್ನ ನಾವು ಡಿರೈವ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇಟ್ ಈಸ್ ನಥಿಂಗ್ ಬಟ್ ದ ಡೆಲ್ಟಾ G0 ರಿಲೇಷನ್ಶಿಪ್ ಪ್ರೆಸೆಂಟ್ ಬಿಟ್ವೀನ್ ಡೆಲ್ಟಾ G0 ಆ್ಯಂಡ್ ಕೆ ಸಿ ಅಂತಂದರೆ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್. ಸೊ ಇದೆರಡರ ನಡುವೆ ಒಂದು ರಿಲೇಷನ್ಶಿಪ್ಪು ಹೆಂಗೆ ಬರುತ್ತೆ ಅನ್ನೋದನ್ನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಹೆಂಗೆ ಬರುತ್ತೆ? ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಅಂತಂದರೆ ಕೆ ಸಿ ದಟ್ ಈಸ್ ಅಟ್ ದ ಈಕ್ವಿಲಿಬ್ರಿಯಮ್ ಕಂಡೀಷನ್ ಅಂತ ಗೊತ್ತಿದೆ ನಿಮಗೆ. ಈ ಈಕ್ವಿಲಿಬ್ರಿಯಮ್ ಸ್ಟೇಟ್ನಲ್ಲಿ ನಮಗೆ ಆಲ್ರೆಡಿ ನೋಡಿದ್ದೀವಿ ಒಂದು ಇಕ್ವೇಷನ್ ಏನು ಅಂತಂದರೆ ಅಟ್ ದಟ್ ಈಕ್ವಿಲಿಬ್ರಿಯಮ್ ಕಂಡೀಷನಲ್ಲಿ ನಾನು ಒಂದು ಇಕ್ವೇಷನ್ನ ನೋಡಿದೆ, ದಟ್ ಈಸ್ E0 ಆಫ್ ಸೆಲ್ ಇಟ್ ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ ಯಾಕೆ ಇಲ್ಲಿ E0 ಆಫ್ ಸೆಲ್ ಅಂತ ತೊಗೊಳ್ತಾ ಇದ್ದೀನಿ ಅಂತಂದರೆ ನೋಡಿ ಈ ಇಕ್ವೇಷನಲ್ಲಿ E0 ಆಫ್ ಸೆಲ್ ಇದೆ. ಬಟ್ ಅಟ್ ದ ಈಕ್ವಿಲಿಬ್ರಿಯಮ್ ಕಂಡೀಷನಲ್ಲಿ ತೊಗೊಂಡಾಗ ಅಟ್ ದಟ್ ಈಕ್ವಿಲಿಬ್ರಿಯಮ್ ಕಂಡೀಷನಲ್ಲಿ E0 ಆಫ್ ಸೆಲ್ ಇಟ್ ಈಸ್ ಈಕ್ವಲ್ ಟು ಏನಾಯಿತು, ಆ ಈಕ್ವೇಷನ್ನ ತೊಗೊಳ್ತಾ ಇದ್ದೀನಿ. ಏನಾಯಿತು E0 ಆಫ್ ಸೆಲ್ಗೆ ಈಕ್ವಿಲಿಬ್ರಿಯಮ್ ಕಂಡೀಷನಲ್ಲಿ ಇನ್ ದ ಕೇಸ್ ಆಫ್ ಗ್ಯಾಲ್ವಾನಿಕ್ ಸೆಲ್ ಅಂತಂದರೆ ಅಲ್ಲಿ ನಾವು ಒಂದು ಇಕ್ವೇಷನ್ನ ನೋಡಿದ್ವಿ, ಇಟ್ ಈಸ್ ಈಕ್ವಲ್ ಟು 2.303 ಇಂಟು R ಇಂಟು T ಡಿವೈಡೆಡ್ ಬೈ N ಇಂಟು F ದಟ್ ಇಂಟು ಲಾಗ್ ಆಫ್ KC. ಇದೊಂದು ಇಕ್ವೇಷನ್ ನೋಡಿದ್ವಿ, ಗೊತ್ತಾಗ್ತಿದೆ ಅಲ್ವಾ? ಅಟ್ ದ ಈಕ್ವಿಲಿಬ್ರಿಯಮ್ ಈಕ್ವಿಲಿಬ್ರಿಯಮ್ ಕಂಡೀಷನಲ್ಲಿ ನಾವು ಒಂದು ಇಕ್ವೇಷನ್ನ ಆಲ್ರೆಡಿ ನೋಡಿದ್ದೀವಿ. E0 ಆಫ್ ಸೆಲ್ ಇಟ್ ಈಸ್ ಈಕ್ವಲ್ ಟು 2.303 R ಇಂಟು T ಡಿವೈಡೆಡ್ ಬೈ N ಇಂಟು F ದಟ್ ಇಂಟು ಲಾಗ್ ಆಫ್ KC. ಸೊ ಈಗೇನು ಮಾಡೋದು, ನಿಮಗೆ ಕ್ಲಿಯರ್ ಪಿಕ್ಚರು ಈಗ ಗೊತ್ತಾಯಿತು. ಯಾಕೆ ಈ ಇಕ್ವೇಷನ್ನ ತೊಗೊಂಡೆ ಅಂತಂದರೆ ಈ ಇಕ್ವೇಷನಲ್ಲಿ ಇನ್ ದ ರಿಲೇಷನ್ಶಿಪ್ ಬಿಟ್ವೀನ್ ಡೆಲ್ಟಾ G0 ಆ್ಯಂಡ್ E0 ಆಫ್ ಸೆಲ್ ಅಂತ ತಗೊಂಡಾಗ ಈ ಈಕ್ವೇಷನ್ ಏನಿದೆ ಆ ಈಕ್ವೇಷನಲ್ಲಿ E0 ಆಫ್ ಸೆಲ್ ಏನಿದೆ ಆ E0 ಆಫ್ ಸೆಲ್ಗೆ ನಾನು ಈ ಇಕ್ವೇಷನ್ನ ಬರ್ಕೊಳ್ತೀನಿ. ಇನ್ಸ್ಟೆಡ್ ಆಫ್ ರೈಟಿಂಗ್ ದಟ್ E0 ಆಫ್ ಸೆಲ್ ನಾನೇನು ಮಾಡ್ತೀನಿ, ಅದಕ್ಕೆ ಈಕ್ವೇಷನ್ ಏನಿದೆ ಅದನ್ನು ನಾನು ಬರ್ಕೊಳ್ತಾ ಇದ್ದೀನಿ. ಯು ಕ್ಯಾನ್ ಅಗ್ರಿ ನಾವು, ಅರ್ಥ ಆಯ್ತಲ್ಲಪ್ಪ ಇದು? ಸೊ ದೇಫೋ ಇವಾಗ ನೋಡಿ ಈಕ್ವೇಷನ್ ಏನಾಗುತ್ತೆ ಅದನ್ನು ನೋಡ್ತಾ ಹೋದರೆ ಇಟ್ ಈಸ್ ಈಕ್ವಲ್ ಟು ಅದನ್ನು ನಿಮಗೆ ಬರೋದು ತೋರಿಸ್ತೀನಿ, ಆಮೇಲೆ ಮತ್ತೆ ಅಲ್ಲಿ ನಾನು ಎಂಟ್ರಿ ಮಾಡೋದು ಅಥವಾ ಎಡಿಟ್ ಮಾಡೋದಿದೆ ಅದನ್ನು ಬರುತ್ತೆ. ಸೊ ನೋಡ್ಕೋಣ. ಡೆಲ್ಟಾ G0 ಇಟ್ ಈಸ್ ಈಕ್ವಲ್ ಟು ಏನಾಯಿತು ಅಂತಂದರೆ ಇಟ್ ಈಸ್ ಈಕ್ವಲ್ ಟು ಮೈನಸ್ N ಇಂಟು F E0 ಆಫ್ ಸೆಲ್ ಇದೆಯಲ್ಲ, E0 ಆಫ್ ಸೆಲ್ ಇಟ್ ಈಸ್ ಈಕ್ವಲ್ ಟು ಏನಾಗುತ್ತೆ ಅಂತಂದರೆ ದಟ್ ಇಂಟು E0 ಆಫ್ ಸೆಲ್ ಇಟ್ ಈಸ್ ಈಕ್ವಲ್ ಟು ಸೊ R ಇಂಟು T ಡಿವೈಡೆಡ್ ಬೈ N ಇಂಟು F ದಟ್ ಇಂಟು ಲಾಗ್ ಆಫ್ KC. ಇಲ್ಲಿ ಲಾಗ್ ಟು ಬೇಸ್ E ತೊಗೊಂಡಿದ್ದೀನಿ, ಗೊತ್ತಾಯ್ತಲ್ಲ? ದೇಫೋ ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ ನೋಡಿ ಈ ಥರ ಬರ್ಕೊಂಡಾಗ E0 ಆಫ್ ಸೆಲ್ ಬದಲು ನಾನು ಈ ಟರ್ಮನ್ನು ಬರ್ಕೊಂಡೆ. E0 ಆಫ್ ಸೆಲ್ ಅಂತಂದರೆ ಸೊ ಇಟ್ ಈಸ್ ಈಕ್ವಲ್ ಟು RT ಡಿವೈಡೆಡ್ ಬೈ N ಇಂಟು F ದಟ್ ಇಂಟು ಲಾಗ್ ಆಫ್ KC ಇದೆ, ಅದನ್ನು ಬರ್ಕೊಂಡೆ ಹಾಗೆ. ನೆಕ್ಸ್ಟ್ ಏನಾಗುತ್ತೆ ನೋಡಿ ಈಕ್ವೇಷನಲ್ಲಿ ಇಲ್ಲಿ N ಆ್ಯಂಡ್ F, ಇಲ್ಲಿ ಡಿನಾಮಿನೇಟರ್ನಲ್ಲಿ N ಆ್ಯಂಡ್ F ಇದೆ, ಎರಡೂ ಒಂದಕ್ಕೊಂದು ಕ್ಯಾನ್ಸಲ್ ಆಗುತ್ತೆ. ದೇಫೋ ರೈಟ್ ಹ್ಯಾಂಡ್ ಸೈಡ್ನಲ್ಲಿ NF ಎರಡು ಕ್ಯಾನ್ಸಲ್ ಆಗಿದ್ದು ರಿಮೂವ್ ಆಯಿತು. ಇನ್ನೇನು ಉಳ್ಕೊಂತು ಡೆಲ್ಟಾ G0 ಇಟ್ ಈಸ್ ಈಕ್ವಲ್ ಟು ಮೈನಸ್ R ಇಂಟು T ದಟ್ ಇಂಟು ಲಾಗ್ ಆಫ್ KC ಟು ಬೇಸ್ E ಇದು. ಆ್ಯಂಡ್ ಫೈನಲಿ ಅದನ್ನು ನಾವು ಲಾಗ್ ಟು ಬೇಸ್ 10 ಕನ್ವರ್ಷನ್ ಮಾಡಿದ್ರೆ ಡೆಲ್ಟಾ G0 ಇಟ್ ಈಸ್ ಈಕ್ವಲ್ ಟು ಏನಾಗುತ್ತೆ ಅದನ್ನು ಬರೀತಾನೆ, ಡೆಲ್ಟಾ G0 ಇಟ್ ಈಸ್ ಈಕ್ವಲ್ ಟು ಮೈನಸ್ ಲಾಗ್ ಟು ಬೇಸ್ E ಏನಿದೆ ಅದನ್ನು 10 ಕನ್ವರ್ಟ್ ಮಾಡಬೇಕು. ಲಾಗ್ ಟು ಬೇಸ್ 10 ಕನ್ವರ್ಷನ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು ನಾವು, ಲಾಗರಿಥಮ್ ಟರ್ಮನ್ನು 2.303 ಇಂದ ಮಲ್ಟಿಪ್ಲೈ ಮಾಡಬೇಕು. ಅಂದರೆ ಆ ಲಾಗ್ ವ್ಯಾಲ್ಯೂ ಏನಿದೆ ಅಥವಾ ಲಾಗ್ ಟರ್ಮ್ ಯಾವ ಕಡೆ ಇದೆ ಆ ಕಡೆಗೆ ನಾನು 2.303ನ ನಾನು ಮಲ್ಟಿಪ್ಲೈ ಮಾಡ್ಕೊಳ್ಬೇಕು. ದೇಫೋ ಇಟ್ ಈಸ್ ಏನಂತ ಬರ್ಕೊಳ್ತಾ ಇದ್ದೀನಿ 2.303 ಮೈನಸ್ 2.303 ದಟ್ ಇಂಟು R ಇಂಟು T ಇಂಟು ಲಾಗ್ ಆಫ್ KC. ಇದು ಲಾಗ್ ಟು ಬೇಸ್ 10 ಫಾರ್ಮಲ್ಲಿ. ದೇಫೋ ಇಲ್ಲಿ ನೋಡಿ ಇಲ್ಲೊಂದು ರಿಲೇಷನ್ಶಿಪ್ ಸಿಕ್ತು ನಿಮಗೆ ಬಿಟ್ವೀನ್ ಡೆಲ್ಟಾ G0 ಆ್ಯಂಡ್ KC.
between the delta G naught and the equilibrium constant Kc, I can able to get the another equation. It is delta G naught, it is equal to minus 2.303 that into R into T that into log of Kc, and it is the another form of ನಾಸ್ಟ್ ಇಕ್ವೇಷನ್ ಅಂತ ಹೇಳ್ತಾನೆ. ಅಂದರೆ ನಾಸ್ಟ್ ಇಕ್ವೇಷನಿಂದ ಬೇರೆ ಇನ್ನೊಂದು ಇಕ್ವೇಷನ್ ನಾವು ಸೊ ಈ ಥರ ಡಿರೈವ್ ಮಾಡ್ಕೊಂಡಿದ್ದೀನಿ. ಸೊ ವಿಚ್ ಕ್ಯಾನ್ ಗಿವ್ ಎ ರಿಲೇಷನ್ಶಿಪ್ ಪ್ರೆಸೆಂಟ್ ಬಿಟ್ವೀನ್ ದ ಡೆಲ್ಟಾ G ನಾಟ್ ಆ್ಯಂಡ್ Kc. ಅರ್ಥ ಆಗಿದೆಯಲ್ಲ? ಸೊ ಇದನ್ನು ಹೆಂಗೆ ಬಂತು ಅಂತ ನಿಮಗೆ ತೋರಿಸಿದ್ದೀನಿ. ಮತ್ತು ನಾನು ಇಲ್ಲಿ ಎಡಿಟ್ ಮಾಡಿದ್ದೀನಿ, ಸಿಸ್ಟಮ್ನಲ್ಲಿ ಎಡಿಟ್ ಮಾಡಿರೋದನ್ನು ನಿಮಗೆ ಮತ್ತೆ ಆ ಫ್ರೇಮನ್ನು ಹಾಕ್ತಾ ಇದ್ದೀನಿ. ಸೊ ದೇರ್ಫೋರ್ ದ ರಿಲೇಷನ್ಶಿಪ್ ಪ್ರೆಸೆಂಟ್ ಬಿಟ್ವೀನ್ ದ ಡೆಲ್ಟಾ G ನಾಟ್ ಆ್ಯಂಡ್ Kc ವಿಚ್ ಕ್ಯಾನ್ ಬಿ ಸೀನ್ ಲೈಕ್ ದಿಸ್. ವಿ ನೋ ದಟ್ delta G naught it is equal to minus n into f into E naught of cell ಇತ್ತು. ಸೊ ಇವಾಗ ಏನು ಮಾಡಿದೆ, ಅದನ್ನು ಈ ಥರ ತೊಗೊಂಡಿದ್ದೀನಿ. ಬಟ್ ಅಟ್ ದ ಇಕ್ವಿಲಿಬ್ರಿಯಮ್ ಕಂಡೀಷನಲ್ಲಿ E naught of cell it is equal to R into T divided by n into f that into log of Kc ಇತ್ತು. ಸೊ ಈಗ ಸೊ ಇಲ್ಲಿ E naught of cell ಬದಲು ಸೊ ಈ ವ್ಯಾಲ್ಯೂನ ತೊಗೊಂಡೆ, ದಟ್ ಈಸ್ delta G naught it is equal to minus n into f that into R into T divided by n into f that into log of Kc. ಇಲ್ಲಿ ಎನ್ ಎಫ್ ಮತ್ತು ಎನ್ ಎಫ್ ಎರಡು ಕ್ಯಾನ್ಸಲ್ ಆಯಿತು. ಸೊ ಉಳ್ಕೊಂಡಿದ್ದೇನು, ಡೆಲ್ಟಾ G ನಾಟ್ ಇಟ್ ಈಸ್ ಈಕ್ವಲ್ ಟು ಮೈನಸ್ ಆರ್ ಇಂಟು ಟಿ ಲಾಗ್ ಆಫ್ Kc. ಆ್ಯಂಡ್ ಫೈನಲಿ ಅದನ್ನು ಲಾಗ್ ಟು ಬೇಸ್ 10 ಕನ್ವರ್ಷನ್ ಮಾಡಿದ್ರೆ ಡೆಲ್ಟಾ G ನಾಟ್ ಇಟ್ ಈಸ್ ಈಕ್ವಲ್ ಟು minus 2.303 ಆರ್ ಇಂಟು ಟಿ ದಟ್ ಇಂಟು ಲಾಗ್ ಆಫ್ Kc ಟು ಬೇಸ್ 10. ಆ್ಯಂಡ್ ದಿಸ್ ಈಸ್ ಆಲ್ ಅಬೌಟ್ ದ ಅನದರ್ ಇಕ್ವೇಷನ್, ಅನದರ್ ಫಾರ್ಮ್ ಆಫ್ ನಾಸ್ಟ್ ಇಕ್ವೇಷನ್ ಅಂತ ಹೇಳ್ತಾನೆ. ದೇರ್ಫೋರ್ ನೋಡಿ, ನಾನು ನಾಸ್ಟ್ ಇಕ್ವೇಷನ್ ಅಂತ ತಗೊಂಡಾಗ ಇಲ್ಲಿ ನನಗೆ ಒಂದು 4 ಇಕ್ವೇಷನ್ನ 4 ಡಿಫ್ರೆಂಟ್ ಇಕ್ವೇಷನ್ಸನ್ನು ನೋಡಿದ್ದೀನಿ. ಒಂದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಎನಿ ಎಲೆಕ್ಟ್ರೋಡ್, ಅದನ್ನು ಹೇಗೆ ತೊಗೊಂಡಿದ್ದೆ. ಸಪೋಸ್ ಇಫ್ ಐ ಟೇಕ್ ದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಎನಿ ಎಲೆಕ್ಟ್ರೋಡ್ which can be calculated by taking the simple Nernst equation, that is E naught of Mn plus E naught of Mn plus bar m, that is standard electrode potential, that minus R into T divided by n into f that into log of 1 divided by m to the concentration of m to the power of Mn plus. This is one equation. ಇದು Nernst equation, basic equation. ಅದಾದಮೇಲೆ ಫ್ರಮ್ ದಟ್ ಬೇಸಿಕ್ ಇಕ್ವೇಷನಿಂದ ನೆಕ್ಸ್ಟು ನಾನು ಇನ್ನೊಂದು ಇಕ್ವೇಷನ್ನ ತೊಗೊಂಡೆ, ಫಾರ್ ಎ ಗ್ಯಾಲ್ವನಿಕ್ ಸೆಲ್ ಅಂತ ತೊಗೊಂಡಾಗ ಫಾರ್ ಎ ಗ್ಯಾಲ್ವನಿಕ್ ಸೆಲ್ಗೆ ನೆಕ್ಸ್ಟು ನನಗೆ ಈ ಸೆಲ್ ಅಂತ ತೊಗೊಂಡೆ. ಈ ಸೆಲ್ ಇಟ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಗ್ಯಾಲ್ವನಿಕ್ ಸೆಲ್ಗೆ E ನಾಟ್ ಆಫ್ ಸೆಲ್ ದಟ್ ಮೈನಸ್ ಸೊ ಆರ್ ಇಂಟು ಟಿ ಡಿವೈಡೆಡ್ ಬೈ ಎನ್ ಇಂಟು ಎಫ್ ದಟ್ ಇಂಟು ಲಾಗ್ ಆಫ್ ಕಾನ್ಸಂಟ್ರೇಷನ್ ಆಫ್ the products to the powers of respective coefficients. ಇದೊಂದು ಇಕ್ವೇಷನ್ ಬಂತು, ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ A to the power of A ಇಂಟು ಕಾನ್ಸಂಟ್ರೇಷನ್ ಆಫ್ B to the power of B. ಯಾವಾಗ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ಕಾನ್ಸಂಟ್ರೇಷನ್ ಕೊಟ್ಟಾಗ, ಅಂದರೆ ಇದು ಜನರಲ್ ಇಕ್ವೇಷನ್ನ ತೊಗೊಂಡಿದ್ದೀನಿ. ನಿಮಗೇನಾದರೂ ಇಕ್ವೇಷನ್ ಕೊಟ್ಟು ಅಲ್ಲಿ ಕಾನ್ಸಂಟ್ರೇಷನ್ನ ಮೆನ್ಷನ್ ಮಾಡಿದಾಗ ಸೊ ಯು ಕ್ಯಾನ್ ಟೇಕ್, ಸೊ ಇನ್ಸ್ಟೆಡ್ ಆಫ್ ಟೇಕಿಂಗ್ ದಿ C D A B ತಗೊಳ್ಳೋದ್ರ ಬದಲು ಬೇರೆ ಅಲ್ಲಿ ರಿಯಾಕ್ಟೆಂಟ್ಸ್ ಏನಿದೆ ಮತ್ತು ಪ್ರಾಡಕ್ಟ್ಸ್ ಏನು ಬರುತ್ತೆ ಅದರ ಕಾನ್ಸಂಟ್ರೇಷನ್ನ ರೆಸ್ಪೆಕ್ಟಿವ್ ಕಾನ್ಸಂಟ್ರೇಷನ್ನ ಮೆನ್ಷನ್ ಮಾಡಿ ಸೊ ಯು ಕ್ಯಾನ್ ಏಬಲ್ ಟು ಕ್ಯಾಲ್ಕುಲೇಟ್ ದ ಸೆಲ್ ಪೊಟೆನ್ಷಿಯಲ್ ಆಫ್ ಎ ಗ್ಯಾಲ್ವನಿಕ್ ಸೆಲ್. This is the another form of equation, another form of Nernst equation. And similarly I have seen one more simple relationship present between the standard cell potential of a galvanic cell, which can be easily related to the another so value Kc equilibrium constant ಅಂತ ತಗೊಂಡಿದ್ದೀನಿ. ಸೊ ಅಲ್ಲಿ ಒಂದು ಇಕ್ವೇಷನ್ನ ನೋಡಿದೆ, ಸ್ಟ್ಯಾಂಡರ್ಡ್ ಸೆಟ್ ಆಫ್ ಕಂಡೀಷನ್ಸಲ್ಲಿ ತಗೊಂಡಾಗ ಇಟ್ ಈಸ್ ಈಕ್ವಲ್ ಟು 2.303 ದಟ್ ಇಂಟು ಆರ್ ಇಂಟು ಟಿ ಡಿವೈಡೆಡ್ ಬೈ ಎನ್ ಇಂಟು ಎಫ್ ಅಂತ ತಗೊಂಡು ದಟ್ ಇಂಟು ಲಾಗ್ ಆಫ್ Kc, ಲಾಗ್ ಟು ಬೇಸ್ 10 ಆಫ್ Kc. ಇದು ಅನದರ್ ಇಕ್ವೇಷನ್. ಅಥವಾ ಇದನ್ನು ನಾವು ಇನ್ನೊಂದು ರೀತಿ ತೊಗೊಬೋದು, E ನಾಟ್ ಆಫ್ ಸೆಲ್ ಇಟ್ ಈಸ್ ಈಕ್ವಲ್ ಟು ಈ ವ್ಯಾಲ್ಯೂಸು ಸ್ಟ್ಯಾಂಡರ್ಡ್ ಸೆಟ್ ಆಫ್ ಕಂಡೀಷನ್ಸಲ್ಲಿ ಇಷ್ಟು ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸೊ ನ್ಯೂಮರೇಟರ್ನಲ್ಲಿ ಒಂದು ಕಾನ್ಸ್ಟೆಂಟ್ ಬರುತ್ತೆ 0.0591. ಯಾವಾಗ ಸ್ಟ್ಯಾಂಡರ್ಡ್ ಸೆಟ್ ಆಫ್ ಕಂಡೀಷನ್ಸ್ ಆಫ್ ಟೆಂಪರೇಚರ್, ಪ್ರೆಷರ್ ಆ್ಯಂಡ್ ಕಾನ್ಸಂಟ್ರೇಷನ್. ಸೊ ಈ ಕಂಡೀಷನಲ್ಲಿ ನಾವು ಸೊ 0.0591 ಬರುತ್ತೆ ಡಿವೈಡೆಡ್ ಬೈ ಎನ್ ಇಂಟು ಲಾಗ್ ಆಫ್ Kc. ದಿಸ್ ಈಸ್ ದ ಅನದರ್ ಫಾರ್ಮ್ ಆಫ್ ಇಕ್ವೇಷನ್, ಅನದರ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ. ಸೊ ಇದಾದ ಮೇಲೆ ನೆಕ್ಸ್ಟು ಇನ್ನೊಂದು ಇಕ್ವೇಷನ್ ಬಂತು. ಸೊ ದ ರಿಲೇಷನ್ಶಿಪ್ ಪ್ರೆಸೆಂಟ್ ಬಿಟ್ವೀನ್ ದ
ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿ ಚೇಂಜ್ ಆ್ಯಂಡ್ Kc, or ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿ ಚೇಂಜ್ ಆ್ಯಂಡ್ ದಟ್ ಆಫ್ E ನಾಟ್ ಆಫ್ ಸೆಲ್ ಅಂತ ತೊಗೊಂಡೆ. ಇನ್ನೊಂದು ಇಕ್ವೇಷನ್ನು ಫ್ರಮ್ ದಿಸ್ ಬೇಸಿಕ್ ಇಕ್ವೇಷನಿಂದ ಇನ್ನೊಂದು ಬಂತು, ಯಾವುದು ಅಂತಂದರೆ ಡೆಲ್ಟಾ G ನಾಟ್ ಇಟ್ ಈಸ್ ಈಕ್ವಲ್ ಟು ಮೈನಸ್ N ಇಂಟು F ಇಂಟು E ನಾಟ್ ಆಫ್ ಸೆಲ್. ದಿಸ್ ಇಸ್ ದ ಅನದರ್ ಇಕ್ವೇಷನ್. ಸೊ ದೀಸ್ ಇಕ್ವೇಷನ್ಸ್ ಸ್ವಲ್ಪ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ದೀಸ್ ಇಕ್ವೇಷನ್ಸ್ ದೇ ಆರ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಯಾಕಂತಂದರೆ ಸೊ ಪಕ್ಕಾ ಪ್ರಾಬ್ಲಮ್ಮು ನಿಮಗೆ ಒಂದು ಪ್ರಾಬ್ಲಮ್ಮು ನಿಮಗೆ ಇದರ ಮೇಲೆ ಬಂದೇ ಬರುತ್ತೆ. ದ ಲಾಸ್ಟ್ ಆ್ಯಂಡ್ ಫೈನಲ್ ಇಕ್ವೇಷನ್, ದ ಡೆಲ್ಟಾ G ನಾಟ್, ದ ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿ ಚೇಂಜ್, ಇಟ್ ಈಸ್ ರಿಲೇಟೆಡ್ ಟು ದ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ Kcಗೆ ರಿಲೇಷನ್ಶಿಪ್ಪನ್ನು ಕೊಡ್ತೀವಿ. ಇಟ್ ಈಸ್ ಈಕ್ವಲ್ ಟು ಮೈನಸ್ 2.303 ದಟ್ ಇಂಟು NF, sorry, that into RT, that into R into T, that into log of Kc. ನೋಡಿ ಈ ಥರ ಎಷ್ಟು ಇಕ್ವೇಷನ್ ಬಂತು ಟೋಟಲ್ ಆಗಿ ನಿಮಗೆ? ಒಂದು 5 ಇಕ್ವೇಷನ್ನು 5 ಡಿಫ್ರೆಂಟ್ ಫಾರ್ಮ್ಸಲ್ಲಿ ನಿಮಗೆ ನಾಸ್ಟ್ ಇಕ್ವೇಷನ್ನ ತೋರಿಸಿದ್ದೀನಿ. ಈ 5 ಇಕ್ವೇಷನ್ಸು ನಿಮಗೆ ಸೊ ವೆರಿ ಇಂಪಾರ್ಟೆಂಟ್. ಎಕ್ಸಾಮಿನೇಷನಲ್ಲಿ ಇದ್ರ ಮೇಲೆ ಐ ರಿಪೀಟ್ ಪ್ರಾಬ್ಲಮ್ಸನ್ನು ಕೇಳ್ತಾನೆ. 2 ಅಥವಾ 3 ಮಾರ್ಕ್ಸ್ಗೆ ನಿಮಗೆ ಪ್ರಾಬ್ಲಮನ್ನು ಕೇಳ್ತಾನೆ. ಗೊತ್ತಾಗಿದೆಯಲ್ಲಪ್ಪ? ಸೊ ಇದಿಷ್ಟು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ, ಸೊ ಇದ್ರ ಮೇಲೆ ಪ್ರಾಬ್ಲಮ್ಸ್ ಏನು ಬರುತ್ತೆ ಅದನ್ನು ನಿಮಗೆ ನಾನು ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೀನಿ. ಸೊ ಇದಿಷ್ಟು ನಾನ್ ಇಕ್ವೇಷನ್ಸ್ ಆ್ಯಂಡ್ ದ ಅದರ್ ಫಾರ್ಮ್ಸ್ ಆಫ್ ನಾನ್ ಇಕ್ವೇಷನ್ ಅಂತ ಹೇಳ್ತೀವಿ ಕಣಪ್ಪ. ಇದಿಷ್ಟು ಆದಮೇಲೆ ಇದೆಷ್ಟು ಗ್ಯಾಲ್ವಾನಿಕ್ ಸೆಲ್ಲು ಆ್ಯಂಡ್ ರಿಲೇಟೆಡ್ ಟು ದ್ಯಾಟ್ ಸೊ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ಲು, ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ಲು, ಸೆಲ್ ಪೊಟೆನ್ಷಿಯಲ್ ಆಯಿತು. ಸೊ ಹೀಗೆ ಬೇರೆ ಬೇರೆದೆಲ್ಲ ಬಂತು, ನಾಸ್ಟ್ ಇಕ್ವೇಷನ್ ಬಂತು. ಇದಿಷ್ಟು ನನ್ನ ನೆಕ್ಸ್ಟ್ ಥರ್ಡ್ ಪಾರ್ಟ್ ಆಫ್ ದ ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್. ಸೊ ಇದಿಷ್ಟು ಗ್ಯಾಲ್ವಾನಿಕ್ ಸೆಲ್ ಬಗ್ಗೆ ಆಯಿತು. ಆ್ಯಂಡ್ ಫೈನಲಿ ಕಮಿಂಗ್ ಟು ದ ಲಾಸ್ಟ್ ಬಿಟ್ ಆಫ್ ದ ಟಾಪಿಕ್. ಸೊ ಇಲ್ಲಿ ನಿಮಗೆ ಈಗ ತಾನೇ ನೋಡಿದಿರಿ ಅಥವಾ ಇವತ್ತು ಅಥವಾ ನಿನ್ನೆಯಿಂದ PU ಬೋರ್ಡಿಂದ ನಮಗೆ ಒಂದು ಡಿಲೀಟೆಡ್ ಪೋರ್ಷನ್ ಅಂತ ಕೊಟ್ಟಿದ್ದಾನೆ. ಅಂದರೆ ನಿಮ್ಮದು ಆ್ಯಕ್ಚುಯಲ್ ಸಿಲೆಬಸ್ ಏನಿತ್ತು 100% ಸಿಲೆಬಸ್ ಏನಿತ್ತು ಅದನ್ನು ಒಂದು 30%ಗೆ ರೆಡ್ಯೂಸ್ ಮಾಡಿದ್ದಾನೆ. ಪ್ರತಿ ಚಾಪ್ಟರ್ಲು ಒಂದಷ್ಟು ಸೊ ಟಾಪಿಕ್ಸನ್ನು ಅವನು ಡಿಲೀಟ್ ಮಾಡಿದ್ದಾನೆ, ಕೆಲವೊಂದರಲ್ಲಿ ಡಿಲೀಟ್ ಮಾಡಿಲ್ಲ. ಸೊ ಅದೇ ಥರ ಇಲ್ಲಿ ಎಲೆಕ್ಟ್ರೋಕೆಮಿಸ್ಟ್ರಿನಲ್ಲಿ ಸೊ ಒಂದಷ್ಟು ಪೋರ್ಷನನ್ನು ಇಲ್ಲಿ ಡಿಲೀಟ್ ಮಾಡಿದ್ದಾನೆ. ಯಾವುದನ್ನು ಡಿಲೀಟ್ ಮಾಡಿದ್ದಾನೆ ಇಲ್ಲಿ ಅಂತಂದರೆ, ಒಂದು ಎಲೆಕ್ಟ್ರೋಲೈಟಿಕ್ ಸೆಲ್ ಇದೆ, ಬಟ್ ಅಲ್ಲಿ ಫ್ಯೂಯಲ್ ಸೆಲ್ಸ್ ಅಂತ ಬರುತ್ತೆ. ನೆಕ್ಸ್ಟು ಅದನ್ನು ಒಂದು ಕ್ಯಾನ್ಸಲ್ ಮಾಡಿದ್ದಾನೆ. ನೆಕ್ಸ್ಟು ಕೊರೋಜನ್ ಅಂತ ಒಂದಿದೆ, ಕೊರೋಜನ್ ಟಾಪಿಕನ್ನು ತೆಗೆದಾಕಿದ್ದಾನೆ. ಅದೇ ಥರ ಇನ್ನೊಂದು ಯಾವುದು ಲೆಡ್ ಆಕ್ಸಿಲೋಮೀಟರ್ ಅಂತ ಒಂದು ಇತ್ತು, ಬಟ್ ಅದನ್ನು ಇಲ್ಲಿ ತೆಗೆದಿದ್ದಾನೆ. ಸೊ ಈ ಥರದ್ದು ಕೆಲವೊಂದಷ್ಟು ಟಾಪಿಕನ್ನು ತೆಗೆದಿದ್ದಾನೆ. ಮತ್ತು ನಾನು ಮಾಡಿರೋಂಥ ಇಷ್ಟು ಚಾಪ್ಟರ್ಸಲ್ಲಿ ಒಂದು ಚಾಪ್ಟರ್ ಮಾತ್ರ ಕಂಪ್ಲೀಟಾಗಿ ಡಿಲೀಟ್ ಮಾಡಿದ್ದಾನೆ. ಯಾವುದು ಅಂತಂದರೆ ಮೆಟಲರ್ಜಿ, ಜನರಲ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರೋಸೆಸಸ್ ಆಫ್ ಐಸೋಲೇಷನ್ ಆಫ್ ಎಲಿಮೆಂಟ್ಸ್ ಏನಿದೆ ಅದನ್ನು ಕಂಪ್ಲೀಟ್ ಚಾಪ್ಟರ್ ರಿಮೂವ್ ಮಾಡಿಬಿಟ್ಟಿದ್ದಾನೆ. ಯು ಕ್ಯಾನ್ ಸಿ, ನಿಮಗೆ ಆಲ್ರೆಡಿ ನಿಮಗೆ ಆ ಸಿಲೆಬಸ್ ಕಾಪಿ ಏನು ಬಂದಿದೆ, ಡಿಲೀಟೆಡ್ ಪೋರ್ಷನ್ನು ಮತ್ತು ರಿಟೈನ್ಡ್ ಪೋರ್ಷನ್ ಏನು ಬಂದಿದೆ ಅದನ್ನು ನೋಡಿದ್ದೀರಿ ಇವಾಗ. ಆಯಿತಾ? ನಾನು ಮಾಡಿರೋ ಪಾಠದಲ್ಲಿ ಒಂದು ಚಾಪ್ಟರ್ ಮಾತ್ರ ಕಂಪ್ಲೀಟ್ ರಿಮೂವ್ ಆಗಿದೆ, ಮೆಟಲರ್ಜಿ ಚಾಪ್ಟರು. ಸೊ ಅದೇ ಥರ ಪ್ರತಿಯೊಂದು ಚಾಪ್ಟರ್ಲು ಒಂದಷ್ಟು ಬೇರೆ ಬೇರೆ ಟಾಪಿಕನ್ನು ಅಲ್ಲಿ ರಿಮೂವ್ ಮಾಡಿದ್ದಾನೆ. ಸೊ ಇನ್ನು ಉಳ್ಕೊಂಡಿರೋದು ಇಲ್ಲಿ ಲಾಸ್ಟಲ್ಲಿ ಒಂದು ಬಿಟ್ಟಿದೆ, ಒಂದು ಲಾಸ್ಟ್ ಕಾನ್ಸೆಪ್ಟ್, ಸಿಂಪಲ್ ಕಾನ್ಸೆಪ್ಟ್ ಅಂತ ಸೇರಿಸಿದ್ದಾನೆ ಇಲ್ಲಿ. ಸೊ ಅದು ದ ಲಾಸ್ಟ್ ಕಾನ್ಸೆಪ್ಟ್ ಅಥವಾ ಲಾಸ್ಟ್ ಪಾರ್ಟ್ ಆಫ್ ದ ಎಲೆಕ್ಟ್ರೋಕೆಮಿಸ್ಟ್ರಿ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಬ್ಯಾಟರೀಸ್. ಸೊ ಏನಂಗಂದರೆ ಬ್ಯಾಟ್ರೀಸ್ ಅಂತಂದರೆ ಏನು, ಯಾವ ಥರ ಬ್ಯಾಟ್ರೀಸನ್ನು ಯೂಸ್ ಮಾಡ್ತೀವಿ ನಾವು, ಸೊ ಅಲ್ಲಿ ನಡೆಯೋಂಥ ಕೆಮಿಕಲ್ ರಿಯಾಕ್ಷನ್ಸ್ ಏನು, ಆ್ಯಕ್ಚುಲಿ ಬ್ಯಾಟ್ರಿ ಅಂತಂದರೆ ಏನು, ಬ್ಯಾಟ್ರಿ ಒಳಗಡೆ ಏನಾಗುತ್ತೆ, ಬ್ಯಾಟ್ರಿಯಿಂದ ನಮಗೆ ಏನು ಯೂಸ್ ಆಗುತ್ತೆ, ಇದನ್ನು ನೋಡ್ತಾ ಹೋಗೋಣ. ಈಗ ಫಸ್ಟ್ ಆಫ್ ಆಲ್ ಈ ಬ್ಯಾಟರಿ ಅಂತಂದರೆ ಏನು ಅಂತಂದರೆ ನಿಮಗೆ ಗೊತ್ತಿದೆ. ಬ್ಯಾಟ್ರಿ ಅಂತಂದರೆ ನಾವು ಮನೆಯಲ್ಲಿ ಶೆಲ್ ಅಂತ ಯೂಸ್ ಮಾಡ್ತೀವಿ. ನಾವನ್ನೋದು ಶೆಲ್ ಅಂತ ಹೇಳ್ತೀವಿ, ಬಟ್ ಆ್ಯಕ್ಚುಲಿ ಇಟ್ ಈಸ್ ಸೆಲ್. ಇಟ್ ಈಸ್ ನಾಟ್ ಶೆಲ್ ಅಲ್ಲ, ಅದು ಸೆಲ್. ಏನು ಸೆಲ್ಲು? ಬ್ಯಾಟ್ರಿ ಸೆಲ್ ಅಂತ ಯೂಸ್ ಮಾಡ್ತೀವಿ ನಾವು, ಟಾರ್ಚ್ ಸೆಲ್ ಅಂತ ಯೂಸ್ ಮಾಡ್ತೀವಿ, ಟಾರ್ಚ್ ಬ್ಯಾಟ್ರಿ ಅಂತ ಯೂಸ್ ಮಾಡ್ತೀವಿ. ನೀವು ಮನೇಲಿ ನೋಡಿರ್ತೀರಿ ಟಾರ್ಚ್ ಒಳಗಡೆ ಕೆಲವೊಂದು ಟಾರ್ಚ್ ಒಳಗಡೆ ನಾವು ಸೆಲ್ಸ್ಗಳನ್ನು ಯೂಸ್ ಮಾಡ್ತೀವಿ. ಸೊ ಅದನ್ನು ನಾವು ಬ್ಯಾಟ್ರೀಸ್ ಅಂತ ಕರಿತೀವಿ, ಅದನ್ನೇ ನಾವು ಬ್ಯಾಟ್ರೀಸ್ ಅಂತ ಕರಿತೀವಿ. ಸೊ ಮತ್ತು ವಾಚ್ಗಳಲ್ಲಿ ಇರುತ್ತೆ ಸಣ್ಣದು ಬಟನ್ ಸೆಲ್ಸ್ ಅಂತ ಹೇಳ್ತೀವಿ. ಆ ಸಣ್ಣ ಬಟನ್ ಸೆಲ್ ಅಂತ ಏನು ಹೇಳ್ತೀವಿ. ಆ್ಯಂಡ್ ಒನ್ಸ್ ಅಗೇನ್ ದೇ ಆರ್ ನಥಿಂಗ್ ಬಟ್ ದ ಬ್ಯಾಟ್ರೀಸ್. ಆ್ಯಂಡ್ ಇನ್ನೊಂದನ್ನು ಯೂಸ್ ಮಾಡ್ತೀವಿ, ಯಾವುದು ಅಂತ ಮನೆಯಲ್ಲಿ UPS ಅನ್ನು ಯೂಸ್ ಮಾಡ್ತೀವಿ. ಆ UPSನ ನಾವು ಬ್ಯಾಟ್ರಿ ಅಂತ ಕರಿತೀವಿ.
ಸೊ ಈ ಥರದ್ದು. ಸೊ ಇನ್ ದ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸಲ್ಲಿ ನಾವು ವಿ ಕ್ಯಾನ್ ಮೇಕ್ ಯೂಸ್ ಆಫ್ ದೀಸ್ ಬ್ಯಾಟ್ರೀಸ್. ಬ್ಯಾಟ್ರೀಸ್ ಅಂತಂದರೆ ಏನು, ಅಲ್ಲಿ ಏನಾಗುತ್ತೆ ಅಲ್ಲಿ ಅಂತಂದರೆ ದ ಪರ್ಪಸ್ ಆಫ್ ಯೂಸಿಂಗ್ ದೀಸ್ ಬ್ಯಾಟ್ರೀಸ್ ಇಟ್ ಈಸ್ ಟು ಗೆಟ್ ಎಲೆಕ್ಟ್ರಿಸಿಟಿ. ಅಂದರೆ ವಾಚ್ ರನ್ ಆಗಬೇಕು ಅಂತಂದರೆ ಅಲ್ಲಿ ಸೆಲ್ ಇದ್ರೆ ಮಾತ್ರ ರನ್ ಆಗುತ್ತೆ, ಇಲ್ಲ ಅಂದರೆ ಇಲ್ಲ ಆಗೋದಿಲ್ಲ. ಯಾಕೆ ರನ್ ಆಗುತ್ತೆ ವಾಚು ಸೆಲ್ ಇದ್ದರೆ ಅಂತಂದರೆ ಆ ಸೆಲ್ ಏನು ಮಾಡುತ್ತೆ, ಕರೆಂಟನ್ನು ಜನ್ರೇಟ್ ಮಾಡುತ್ತೆ, ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡುತ್ತೆ. ಹೆಂಗೆ ಜನ್ರೇಟ್ ಮಾಡುತ್ತೆ ಅದು? ಸಣ್ಣ ಸೆಲ್ಲು, ಒಂದು ಸಣ್ಣದು ಬಟನ್ ಸೆಲ್, ಅದರೊಳಗಡೆ ಹೆಂಗೆ ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡುತ್ತೆ ಅಂತಂದರೆ ಅದರೊಳಗಡೆ ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ. ನೋಡಿ ಎಷ್ಟು ಇಂಪಾರ್ಟೆಂಟು ಕೆಮಿಸ್ಟ್ರಿ ನಮ್ಮ ಲೈಫಿಗೆ. ವಾಚ್ ಇಲ್ಲ ಅಂತಂದರೆ ನಮಗೆ ಟೈಮೇ ಗೊತ್ತಾಗ್ತಾ ಇರಲಿಲ್ಲ. ಸೊ ಆ ಟೈಮ್ ಗೊತ್ತಾಗಬೇಕು ಅಂತಲೇ ವಾಚ್ ಬೇಕು. ವಾಚ್ನಲ್ಲಿ ಟೈಮು ಗೊತ್ತಾಗಬೇಕು ನಮಗೆ, ಅಥವಾ ವಾಚು ರನ್ ಆಗಬೇಕು ಅಂತಲೇ ಅಲ್ಲಿ ಕೆಮಿಸ್ಟ್ರಿ ಇರಬೇಕು. ಆಯಿತಾ? ಆಮೇಲೆ ಲೆಕ್ಕ 1 ಗಂಟೆ 2 ಗಂಟೆ 3 ಗಂಟೆ ಇದು ಲೆಕ್ಕ. ದೇರ್ಫೋರ್ ದೇರ್ ಇಸ್ ನೋ ಲೆಕ್ಕ ವಿತೌಟ್ ದಿಸ್ ಕೆಮಿಸ್ಟ್ರಿ ವಾಚಿನ ಪಕ್ಕ ಅಲ್ವಾ? ಸೊ ದೇರ್ಫೋರ್ ಅಲ್ಲಿ ವಾಚ್ ಒಳಗಡೆ ಸೆಲ್ ಇದ್ದರೆ ಮಾತ್ರ ವಾಚು ರನ್ ಆಗುತ್ತೆ, ಆವಾಗ ನಮ್ಗೆ ಟೈಮ್ ಗೊತ್ತಾಗುತ್ತೆ. ಏನಾಗುತ್ತೆ ಅಲ್ಲಿ ಬ್ಯಾಟ್ರಿ ಒಳಗಡೆ ಅಂತಂದರೆ ಬ್ಯಾಟ್ರಿ ಒಳಗಡೆ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ. ಏನು ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ? ಸೊ ದೀಸ್ ಬ್ಯಾಟ್ರೀಸ್ ಆರ್ ನಥಿಂಗ್ ಬಟ್ ದ ಗ್ಯಾಲ್ವಾನಿಕ್ ಸೆಲ್ಸ್ ಅಂತ ಹೇಳ್ತೀವಿ. ನೀವು ಯಾವುದೇ ಬ್ಯಾಟ್ರಿನ ತೊಗೊಳ್ಳಿ, ಆಲ್ ದ ಬ್ಯಾಟ್ರೀಸ್, ವಾಟ್ ಆರ್ ದ ಕೈಂಡ್ಸ್ ಆಫ್ ಬ್ಯಾಟ್ರೀಸ್ ಅಂತ ಮುಂದೆ ಹೇಳ್ತೀನಿ ನಿಮಗೆ. ಸೊ ನಾವು ಯಾವುದೇ ಬ್ಯಾಟ್ರಿನ ತೊಗೊಳ್ತೀವಲ್ಲ, ನೀವು ಯಾವುದೇ ಬ್ಯಾಟ್ರಿ ತೊಗೊಂಡಾಗ ಆ್ಯಂಡ್ ಆಲ್ ದೀಸ್ ಬ್ಯಾಟ್ರೀಸ್ ದೇ ಆರ್ ನಥಿಂಗ್ ಬಟ್ ದ ಗ್ಯಾಲ್ವಾನಿಕ್ ಸೆಲ್ಸ್ ಅಂತ ಹೇಳ್ತೀವಿ. ಆ ಗ್ಯಾಲ್ವಾನಿಕ್ ಸೆಲ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ, ಆ ಬ್ಯಾಟ್ರೀಸನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಇನ್ ಆರ್ಡರ್ ಟು ಗೆಟ್ ದ ಎಲೆಕ್ಟ್ರಿಸಿಟಿ. ನಾನು ಹೇಳಿದೆ ವಾಚ್ ರನ್ ಆಗಬೇಕು ಅಂತಂದರೆ ಎಲೆಕ್ಟ್ರಿಸಿಟಿ ಬೇಕು, ಎಲೆಕ್ಟ್ರಿಸಿಟಿಯಲ್ಲಿ ಸೆಲ್ಲಿಂದ ಸಿಗುತ್ತೆ. ಅದೇ ಥರ ಟಾರ್ಚಲ್ಲಿ ನಮಗೆ ಲೈಟ್ ಬೇಕು, ಲೈಟ್ ಬೆಳಕು ಬೇಕು. ಸೊ ಆ ಬೆಳಕು ಬೇಕು ಅಂತಂದರೆ ಅಲ್ಲಿ ಸೆಲ್ ಹಾಕಿದ್ರೆ ಮಾತ್ರ ಬೆಳಕು ಬರುತ್ತೆ, ಇಲ್ಲ ಅಂದರೆ ಇಲ್ಲ. ಸೊ ಮನೆಯಲ್ಲಿ UPS ಅಂತ ಯೂಸ್ ಮಾಡ್ತೀವಿ. UPSಲ್ಲಿ ನಮಗೆ ಕರೆಂಟ್ ಹತ್ತಬೇಕು ಅಂತಂದರೆ ಲೈಟ್ ಬರಬೇಕು ಅಂತ ಮನೆಯೊಳಗಡೆ ಫ್ಯಾನ್ ಉರಿಬೇಕು, ಫ್ಯಾನ್ ರನ್ ಆಗಬೇಕು, ಲೈಟ್ ಉರಿಬೇಕು, ಆಮೇಲೆ ಫ್ರಿಡ್ಜ್ ಆನ್ ಆಗಿರಬೇಕು, ವಾಷಿಂಗ್ ಮೆಷಿನ್ ಓಡಬೇಕು ಅಂತ ಎಲ್ಲ ಎಲೆಕ್ಟ್ರಿಸಿಟಿ ಬೇಕು. ಸರ್ಕಾರದವ್ರು ಗೌರ್ಮೆಂಟಿಂದ ಕೊಡ್ತಾರೆ ನಮಗೆ ಎಲೆಕ್ಟ್ರಿಸಿಟಿನ, ವೈರ್ ಮುಖಾಂತರ ಬರುತ್ತೆ. ಬಟ್ ಅದಿಲ್ಲ ಅಂತಂದರೆ ಸರ್ಕಾರದಿಂದ ಅಲ್ಲಿ KPTCLನಲ್ಲಿ ನಾವೇನಾದರೂ ಕರೆಂಟು ಆಫ್ ಆಗೋಯ್ತು ಅಂತಂದರೆ ನೆಕ್ಸ್ಟ್ UPSನ ಆನ್ ಮಾಡ್ಕೊತೀವಿ. ಸೊ ಏನಕ್ಕೆ ಆನ್ ಮಾಡ್ತೀವಿ ಅಂತಂದರೆ ಇನ್ ಆರ್ಡರ್ ಟು ಗೆಟ್ ದಟ್ ಎಲೆಕ್ಟ್ರಿಸಿಟಿ. ಅದರೊಳಗಡೆ ಏನಾಗುತ್ತೆ, ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ. ಸೊ ಅದೇ ಥರ ಈಗ ನಾವು ಯೂಸ್ ಮಾಡ್ತಾಯಿದ್ದೀವಿ. ಈಗ ಮೊಬೈಲ್ ಬೇಕಲೇಬೇಕು. ಈಗ ನಿಮಗಂತೂ ಆನ್ಲೈನ್ ಕ್ಲಾಸ್ಗೆ ಬೇಕಲೇಬೇಕು. ಆನ್ಲೈನ್ ಕ್ಲಾಸ್ ನೋಡಿ ಕಣ್ಣೆಲ್ಲ ನಿಮಗೆ ಮಂಜು ಆಗ್ತಾಯಿದೆ ಈಗ. ಸೊ ಅದ್ರ ಬಗ್ಗೆ ಈಗ ಪೇಪರ್ನಲ್ಲಿ ರಿಪೋರ್ಟ್ಸ್ಗಳು ಬರ್ತಾಯಿದೆ. ಸೊ ಕಣ್ಣಾಳಾಗತ್ತೆ ಅಂತ. ಸೊ ಸ್ವಲ್ಪ ನೀವು ಗ್ಲಾಸ್ ಅಂದರೆ ಕಂಪ್ಯೂಟರ್ ವಾಚ್ ಮಾಡೋದಕ್ಕೆ ಗ್ಲಾಸ್ ಯೂಸ್ ಮಾಡ್ತೀವಲ್ಲ, ಅಥವಾ ಮೊಬೈಲ್ ನೋಡೋದಕ್ಕೆ ಅಂತ ಗ್ಲಾಸಸ್ ಬರುತ್ತೆ. ಸಾಧ್ಯ ಆದರೆ ನಿಮ್ಮ ಮನೆಯಲ್ಲಿ ಇದ್ದರೆ ಅದನ್ನು ಯೂಸ್ ಮಾಡಿಕೊಂಡು ಸೊ ಮೊಬೈಲ್ ಅಥವಾ ಕಂಪ್ಯೂಟರ್ನ ನೀವು ವಾಚ್ ಮಾಡಿ. ಸೊ ಲೈಕ್ ದಟ್. ಸೊ ನಾವು ಮೊಬೈಲು ಯೂಸ್ ಮಾಡ್ತಾಯಿದ್ದೀವಿ. ಸೊ ಮೊಬೈಲ್ನಲ್ಲಿ ನಾವು ಬ್ಯಾಟ್ರಿನ ಚಾರ್ಜ್ ಮಾಡ್ಕೊಳ್ತೀವಿ ನಾವು ಅಲ್ವಾ? ಸೊ ಬ್ಯಾಟ್ರಿ ಮುಗಿದೋಗುತ್ತೆ, ಮೊಬೈಲ್ ಆಫ್ ಆಗುತ್ತೆ, ಸ್ವಿಚ್ ಆಫ್ ಆಗುತ್ತೆ. ಸ್ವಿಚ್ ಆಫ್ ಆದಮೇಲೆ ಮತ್ತೆ ಏನು ಮಾಡ್ತೀವಿ ನಾವು ಅದನ್ನು ಚಾರ್ಜ್ ಮಾಡ್ಕೋತೀವಿ. ಸೊ ಚಾರ್ಜ್ ಮಾಡಿದಾಗ ಮತ್ತೆ ಮೊಬೈಲ್ ಆನ್ ಆಗುತ್ತೆ, ಅಂದರೆ ಅಲ್ಲಿ ಕರೆಂಟ್ ಬರುತ್ತೆ, ಕರೆಂಟ್ ಬಂದು ಪವರ್ ಬಂದು ಅದಕ್ಕೆ ಮೊಬೈಲ್ ಆನ್ ಆಗುತ್ತೆ. ಹೆಂಗೆ ಆನ್ ಆಗುತ್ತೆ ಅಂತಂದರೆ ಆ ಮೊಬೈಲ್ ಒಳಗಡೆ ನಾವು ಬ್ಯಾಟ್ರಿನ ಹಾಕಿರ್ತೀವಿ, ರೀಚಾರ್ಜಬಲ್ ಬ್ಯಾಟ್ರಿನ ಹಾಕಿರ್ತೀವಿ. ಅದನ್ನು ನಾವು ಲಿಥಿಯಂ ಅಯಾನ್ ಬ್ಯಾಟ್ರಿ ಅಂತ ಕರಿತೀವಿ. ಗೊತ್ತಾಗ್ತಿದೆಯಲ್ಲ? ಆ್ಯಂಡ್ ಸೊ ಲೈಕ್ ದಿಸ್. ಸೊ ದೀಸ್ ಬ್ಯಾಟ್ರೀಸ್ ಆರ್ ಅಂತಂದರೆ ಏನು, ಬ್ಯಾಟ್ರಿ ಅಂತಂದರೆ ಏನು, ಸೊ ವಾಟ್ ಆರ್ ದ ಟೈಪ್ಸ್ ಆಫ್ ದ ಬ್ಯಾಟ್ರಿ, ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಸೊ ಬ್ಯಾಟ್ರೀಸ್ ಅಂತಂದರೆ, ಸೊ ಎ ಬ್ಯಾಟರಿ ಈಸ್ ಎ ಗ್ಯಾಲ್ವಾನಿಕ್ ಸೆಲ್. ಬ್ಯಾಟ್ರಿ ಅಂತಂದರೆ ಏನು, ಇಟ್ ಈಸ್ ಎ ಗ್ಯಾಲ್ವಾನಿಕ್ ಸೆಲ್. ಅಲ್ಲೇನಾಗುತ್ತೆ, ವೇರ್ ದ ಕೆಮಿಕಲ್ ಎನರ್ಜಿ ಆಫ್ ದ ರೆಡಾಕ್ಸ್ ರಿಯಾಕ್ಷನ್ ಈಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ದ ಕೆಮಿಕಲ್ ಎನರ್ಜಿ ಆಫ್ ದ ರೆಡಾಕ್ಸ್ ರಿಯಾಕ್ಷನ್. ಅಲ್ಲಿ ಒನ್ಸ್ ಅಗೇನ್ ಅಲ್ಲಿ ಗ್ಯಾಲ್ವಾನಿಕ್ ಸೆಲ್ ಒಳಗಡೆ ನಡೆಯುವಂಥ ರಿಯಾಕ್ಷನ್ಸ್ಗಳು ಏನು, ಅಥವಾ ನಡೆಯುವಂಥ ರಾಸಾಯನಿಕ ಕ್ರಿಯೆಗಳು ಏನು ಅಂತಂದರೆ ಅಲ್ಲಿ ಒಳಗಡೆ ರೆಡಾಕ್ಸ್ ರಿಯಾಕ್ಷನ್ ಅಂತ ರಿಯಾಕ್ಷನ್ ಆಗುತ್ತೆ. ಅಂದರೆ ಸೈಮಲ್ಟೇನಿಯಸ್ಲಿ ಒಂದು ರಿಡಕ್ಷನ್ನು ಆಕ್ಸಿಡೇಷನ್ ಆಗಿ, ಆ್ಯಂಡ್ ಬೈ ಯೂಸಿಂಗ್ ದಟ್ ರೆಡಾಕ್ಸ್ ರಿಯಾಕ್ಷನ್ಸ್ ಅಲ್ಲಿ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ ಅಥವಾ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ಆ್ಯಂಡ್ ದೀಸ್ ಆರ್ ನಥಿಂಗ್ ಬಟ್ ದ ಬ್ಯಾಟ್ರೀಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ಸ್ ಐ ಹ್ಯಾವ್ ಟೋಲ್ಡ್ ಯು ಸೋ ಮೆನಿ ಎಕ್ಸಾಂಪಲ್ಸ್.
ಅದೇ ಥರದ್ದು ಸುಮಾರು ಎಕ್ಸಾಂಪಲ್ಸ್ ಇದೆ. ಅರ್ಥ ಆಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಬಂದಾಗ ಈಗ ಬ್ಯಾಟ್ರಿ ಅಂತ ಬಂದಾಗ ಸೊ ಒನ್ಸ್ ಅಗೇನ್ ಅಲ್ಲಿ ನಾವು ಬ್ಯಾಟ್ರಿನ ನಾವು 2 ರೀತಿ ಕ್ಲಾಸಿಫೈ ಮಾಡ್ಕೊಳ್ತೀನಿ. ದೇರ್ ಆರ್ 2 ಟೈಪ್ಸ್ ಆಫ್ ಬ್ಯಾಟ್ರೀಸ್ ಆರ್ ದೇ. ವಾಟ್ ಆರ್ ದೇ ಅಂತಂದರೆ, ಒಂದನ್ನು ಪ್ರೈಮರಿ ಬ್ಯಾಟರಿ ಅಂತ ಹೇಳ್ತೀವಿ, ಇನ್ನೊಂದನ್ನು ಸೆಕೆಂಡ್ರಿ ಬ್ಯಾಟ್ರಿ ಅಂತ ಹೇಳ್ತೀವಿ. ಈಗ ಪ್ರೈಮರಿ ಬ್ಯಾಟ್ರಿ ಅಂತಂದರೆ ಏನು, ಸೆಕೆಂಡ್ರಿ ಬ್ಯಾಟ್ರಿ ಅಂತಂದರೆ ಏನು ನೋಡಿ. ಇಷ್ಟೇ ಒಂದು ಎಕ್ಸಾಂಪಲ್ನ ತೊಗೊಳ್ತೀನಿ ನಿಮಗೆ. ಗಡಿಯಾರಕ್ಕೆ ನೀವು ಬ್ಯಾಟ್ರಿ ಹಾಕ್ತಿರಲ್ಲ, ಗಡಿಯಾರಕ್ಕೆ ಒಂದು ಶೆಲ್ ಅಂತ ಹಾಕ್ತೀರಿ. ಮನೆಯಲ್ಲಿ ಗೋಡೆ ಗಡಿಯಾರಕ್ಕೆ ಒಂದು ಶೆಲ್ ಅಂತ ಹಾಕ್ತೀವಿ. ನಾರ್ಮಲಾಗಿ ಮೋಸ್ಟ್ ಕಾಮನ್ಲಿ ನಾವು ಯೂಸ್ ಮಾಡೋವಂಥ ಬ್ಯಾಟ್ರಿಯಲ್ಲಿ ಶೆಲ್ಲು ಯಾವುದನ್ನು ಯೂಸ್ ಮಾಡ್ತೀವಿ ಅಂತಂದರೆ, ಅಂಗಡಿಯಿಂದ ಒಂದು 15 ರೂಪಾಯಿ ಕೊಟ್ಬಿಟ್ಟು 20 ರೂಪಾಯಿ ಕೊಟ್ಬಿಟ್ಟು ಒಂದು ಶೆಲ್ನ ತಗೊಬಂದ್ಬಿಟ್ಟು ಅದಕ್ಕೆ ಹಾಕ್ತೀವಿ. ಅದು ಅಲ್ಲಿ ಒಳಗಡೆ ಕರೆಂಟ್ ಇರೋರಿಗೆ ಅಥವಾ ಎಲೆಕ್ಟ್ರಿಕ್ ಪವರ್ ಇರೋವ್ರಿಗೆ ಅದು ವಾಚು ಅಥವಾ ಗಡಿಯಾರ ರನ್ ಆಗುತ್ತೆ. ಯಾವಾಗ ಬ್ಯಾಟ್ರಿ ಡೆಡ್ ಆಗುತ್ತೋ ಆವಾಗ ಏನಾಗುತ್ತೆ, ಗಡಿಯಾರ ಆಫ್ ಆಗುತ್ತೆ. ಆಫ್ ಆದಮೇಲೆ ಏನು ಮಾಡ್ತೀವಿ, ಮತ್ತೆ ಅಂಗಡಿಗೆ ಹೋಗಿ ಸೊ ಇಲ್ಲಿ ಹಳೆಯ ಬ್ಯಾಟ್ರಿನ ತೆಗೆದಾಕ್ಬಿಟ್ಟು ಹಳೆಯ ಶೆಲ್ಲನ್ನು ತೆಗೆದುಬಿಟ್ಟು ಮತ್ತೆ ಅಂಗಡಿಗೆ ಹೋಗಿ ಅಂಗಡಿಯಿಂದ ಇನ್ನೊಂದು ಹೊಸ ಶೆಲ್ನ ತಗೊಂಬಂದು ಮತ್ತೆ ಅದನ್ನು ಗಡಿಯಾರಕ್ಕೆ ಹೊಸ್ದಾಗಿ ಹಾಕ್ತೀವಿ. ಅಂದರೆ ಅಲ್ಲಿ ನಾವು ಗಡಿಯಾರಕ್ಕೆ ಯೂಸ್ ಮಾಡ್ತಾಯಿದ್ದೀವಲ್ಲ ಬ್ಯಾಟ್ರಿ, ಆ್ಯಂಡ್ ದಟ್ ಬ್ಯಾಟ್ರಿ ಅದನ್ನು ನಾವು ಪ್ರೈಮರಿ ಬ್ಯಾಟರಿ ಅಂತ ಹೇಳ್ತೀವಿ. ಪ್ರೈಮರಿ ಬ್ಯಾಟ್ರಿ ಅಂತಂದರೆ ಏನು, ಯಾವುದನ್ನು ನಾವು ಪ್ರೈಮರಿ ಬ್ಯಾಟ್ರಿ ಅಂತ ನಾವು ಎಕ್ಸಾಂಪಲ್ ಆಗಿ ತೊಗೊಳ್ತೀವೋ ಅಥವಾ ಯೂಸ್ ಮಾಡ್ತೀವೋ ಆ ಪ್ರೈಮರಿ ಬ್ಯಾಟ್ರಿನ ನಾನು ಒಂದೇ ಒಂದು ಸಲ ಯೂಸ್ ಮಾಡೋಕ್ಕೆ ಸಾಧ್ಯ. ಅಂದರೆ ಅದನ್ನು ಮತ್ತೆ ನಾವು ರೀಯೂಸ್ ಮಾಡೋಕ್ಕಾಗೋದಿಲ್ಲ, ರಿಪೀಟೆಡ್ಲಿ ಯೂಸ್ ಮಾಡೋಕ್ಕಾಗೋದಿಲ್ಲ. ಅಂದರೆ ಜಸ್ಟ್ ಇಟ್ ಇಸ್ ವೆರಿ ಸಿಂಪಲ್, ಅದನ್ನು ಮತ್ತೆ ನಾವು ಚಾರ್ಜ್ ಮಾಡಿ ಯೂಸ್ ಮಾಡೋಕ್ಕಾಗಲ್ಲ. ಸಚ್ ಎ ಟೈಪ್ ಆಫ್ ಬ್ಯಾಟ್ರೀಸ್ ಇನ್ ವಿಚ್ ದ ಕೆಮಿಕಲ್ ರಿಯಾಕ್ಷನ್ಸ್ ಅಕರ್ಸ್ ಓನ್ಲಿ ಒನ್ಸ್ or which can be used only once and which cannot be reused by means of recharging. ಹೌದಲ್ಲ, ಗೊತ್ತಲ್ಲ ನಿಮಗೆ. ಗಡಿಯಾರ ಶೆಲ್ಲು ನಾವು ಒಂದೇ ಸಲ ಯೂಸ್ ಮಾಡೋದು, ಹಾಕ್ಬಿಟ್ಬಿಡ್ತೀವಿ, ಅದು ಓಡೋವರೆಗೂ ಓಡುತ್ತೆ. ಆಫ್ ಆದಮೇಲೆ ಅದನ್ನು ತೆಗೆದಾಕ್ಬಿಟ್ಟು ಇನ್ನೊಂದು ಅಂಗಡಿಯಿಂದ ಹೊಸ ಶೆಲ್ನ ತಗೊಬಂದು ಹಾಕ್ತೀವಿ. ಅದನ್ನು ಒಂದೇ ಸಲ ಯೂಸ್ ಮಾಡೋಕ್ಕಾಗೋದು. ಒಂದು ಸಲ ಯೂಸ್ ಮಾಡಾದಮೇಲೆ ಅದು ಬ್ಯಾಟ್ರಿ ಬಿಕಮ್ಸ್ ಡೆಡ್. ಆ್ಯಂಡ್ ಸಚ್ ಎ ಟೈಪ್ ಆಫ್ ಬ್ಯಾಟ್ರಿ ವಿಚ್ ಕ್ಯಾನ್ ಬಿ ಯೂಸ್ಡ್ ಓನ್ಲಿ ಒನ್ಸ್. In the primary batteries, the reaction occurs only once and which cannot be reused again. So ಅದನ್ನು ಒಂದೇ ಸಲ ಯೂಸ್ ಮಾಡೋಕ್ಕಾಗಂಥದ್ದು. ಸೊ ಆಫ್ಟರ್ ದ ರಿಯಾಕ್ಷನ್, ಸೊ when it is completed, ಅಲ್ಲಿ ರಿಯಾಕ್ಷನ್ ಕಂಪ್ಲೀಟ್ ಆಗಿ ಮುಗಿದ ಮೇಲೆ ಅಲ್ಲಿ ಬ್ಯಾಟ್ರಿ ಡೆಡ್ ಆಗುತ್ತೆ. ಮತ್ತೆ ಅದನ್ನು ರೀಯೂಸ್ ಮಾಡೋಕ್ಕಾಗೋದಿಲ್ಲ ಬೈ ಮೀನ್ಸ್ ಆಫ್ ಎನಿ ಮೆಥಡ್ಸ್. ಆ್ಯಂಡ್ ಸಚ್ ಎ ಟೈಪ್ ಆಫ್ ಬ್ಯಾಟರಿ ಸೊ ವಿಚ್ ಕ್ಯಾನ್ ಬಿ ಯೂಸ್ಡ್ ಓನ್ಲಿ ಒನ್ಸ್ ಆ್ಯಂಡ್ ದಟ್ ಕೆನಾಟ್ ಬಿ ರೀಯೂಸ್ಡ್ ಒನ್ಸ್ ಅಗೈನ್. ಆ್ಯಂಡ್ ಸಚ್ ಎ ಟೈಪ್ ಆಫ್ ಬ್ಯಾಟ್ರಿ ಇಟ್ ಈಸ್ ಕಾಲ್ಡ್ ಆಸ್ ಪ್ರೈಮರಿ ಬ್ಯಾಟ್ರಿ. ಯಾವುದನ್ನು ಯೂಸ್ ಮಾಡ್ತೀವಿ ನೋಡಿ, ನಾನು ಹೇಳಿದೆ ಗಡಿಯಾರಕ್ಕೆ ಹಾಕೋಂಥ ಬ್ಯಾಟ್ರಿ ಮೋಸ್ಟ್ ಆಫ್ ದ ಕೇಸಸ್ ಅದನ್ನು ನಾವು ಪ್ರೈಮರಿ ಬ್ಯಾಟ್ರಿನೇ ಯೂಸ್ ಮಾಡ್ತೀವಿ. ಮತ್ತು ನಾವು ನಮ್ಮ ವಾಚ್ಗಳಿಗೆ ಹಾಕ್ಕೊಳ್ತೀವಿ, ನಮ್ಮ ಕೈನಲ್ಲಿ ಕಟ್ಕೊಳ್ಳೋಂಥ ವಾಚ್ಗಳಿಗೆ ಹಾಕ್ತೀವಲ್ಲ ಬಟನ್ ಸೆಲ್ಗಳು, ಅದನ್ನು ಮರ್ಕ್ಯೂರಿ ಸೆಲ್ ಅಂತ ಹೇಳ್ತೀವಿ, ಮುಂದೆ ಬರುತ್ತೆ. ಆ ಮರ್ಕ್ಯೂರಿ ಸೆಲ್ನ ನಾವು ಅಥವಾ ಬಟನ್ ಸೆಲ್ಸ್ ಏನಿದೆ ಅದನ್ನು ನಾವು ಪ್ರೈಮರಿ ಬ್ಯಾಟ್ರಿಗೆ ಎಕ್ಸಾಂಪಲ್ ಅಂತ ತೊಗೊಳ್ತೀವಿ. ಅಥವಾ ಇನ್ನೊಂದು ಟಾರ್ಚ್ ಲೈಟ್ಗೆ, ಟಾರ್ಚ್ಗಳಲ್ಲಿ ನಾವು ಬ್ಯಾಟ್ರಿನ ಹಾಕ್ತೀವಿ. ಸೊ ಒನ್ಸ್ ಅಗೇನ್ ಆ ಶೆಲ್ ಏನಿದೆ ಅದನ್ನು ನಾವು ಸೊ ಪ್ರೈಮರಿ ಬ್ಯಾಟ್ರಿ ಅಂತ ಯೂಸ್ ಮಾಡ್ತೀವಿ. ಆ್ಯಂಡ್ ಸಚ್ ಎ ಟೈಪ್ ಆಫ್ ಬ್ಯಾಟ್ರಿ ದೇ ಆರ್ ಕಾಲ್ಡ್ ಆಸ್ ಪ್ರೈಮರಿ ಬ್ಯಾಟ್ರೀಸ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ಸು ಡ್ರೈ ಸೆಲ್ ಅಂತ ಬರುತ್ತೆ, ಮರ್ಕ್ಯೂರಿ ಸೆಲ್ ಅಂತ ಬರುತ್ತೆ, ಎಟ್ಸೆಟ್ರಾ ಮುಂದೆ ಬರುತ್ತೆ. ಇದು ಪ್ರೈಮರಿ ಬ್ಯಾಟ್ರಿ ಆಯಿತು. ನೆಕ್ಸ್ಟ್ ಇನ್ನೊಂದು ಬರುತ್ತೆ ಸೆಕೆಂಡ್ರಿ ಬ್ಯಾಟ್ರಿ. ಅದನ್ನು ಇಲ್ಲೇ ಹೇಳಿರ್ತೀನಿ. ಆ ಸೆಕೆಂಡ್ರಿ ಬ್ಯಾಟ್ರಿ ಅಂತಂದರೆ ಏನು ಅಂತಂದರೆ, ಇಲ್ಲಿ ಎಲ್ಲಿ ನಾವು ಸೆಕೆಂಡ್ರಿ ಬ್ಯಾಟ್ರಿ ಅಂತ ಕರಿತೇವೋ ಆ ಸೆಕೆಂಡ್ರಿ ಬ್ಯಾಟ್ರಿನ ನಾವು ಸೊ ಓವರ್ ಆ್ಯಂಡ್ ಓವರ್ ವಿ ಕ್ಯಾನ್ ರೀಯೂಸ್ ದಟ್, ರಿಪೀಟೆಡ್ಲಿ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ದಟ್. ಅಂದರೆ ದ ಸೆಕೆಂಡ್ರಿ ಬ್ಯಾಟ್ರಿ ಈಸ್ ಅ ಬ್ಯಾಟರಿ ವಿಚ್ ಕ್ಯಾನ್ ಬಿ ರೀಯೂಸ್ಡ್ ಬೈ ಮೀನ್ಸ್ ಆಫ್ ಚಾರ್ಜಿಂಗ್ ಆರ್ ಬೈ ಮೀನ್ಸ್ ಆಫ್ ರೀಚಾರ್ಜಿಂಗ್. And in the secondary battery nalli the chemical reactions which are going to occur repeatedly so many times. ಯಾವ ಬ್ಯಾಟ್ರಿನ ನಾವು ಇಡ್ದೇನೆ, ಅದು ಡೆಡ್ ಆದಾಗ ಇಡ್ದೇನೆ ಮತ್ತೆ ಅದನ್ನು ಚಾರ್ಜ್ ಮಾಡಿ ಮತ್ತೆ ಅದನ್ನು ಸೊ ಯೂಸ್ ಮಾಡ್ತೀವೋ, ಆ್ಯಂಡ್ ಸಚ್ ಎ ಟೈಪ್ ಆಫ್ ಬ್ಯಾಟ್ರಿ ಇಟ್ ಈಸ್ ಕಾಲ್ಡ್ ಆಸ್ ಎ ಸೆಕೆಂಡ್ರಿ ಬ್ಯಾಟ್ರಿ ಅಂತ ಹೇಳ್ತೀವಿ. ಹಿಯರ್ ಇನ್ ದ ಕೇಸ್ ಆಫ್ ದ ಸೆಕೆಂಡ್ರಿ ಬ್ಯಾಟ್ರಿ ಆ್ಯಂಡ್ ದೀಸ್ ಸೆಕೆಂಡ್ರಿ ಬ್ಯಾಟ್ರೀಸ್ ದೇ ಕ್ಯಾನ್ ಬಿ ರೀಯೂಸ್ಡ್ ಒನ್ಸ್ ಅಗೈನ್. ದೇ ಕ್ಯಾನ್ ಬಿ ರೀಯೂಸ್ಡ್ ಒನ್ಸ್ ಅಗೈನ್ ಬೈ ಮೀನ್ಸ್ ಆಫ್ ಯಾವ ಥರ ಅಂತ ಹೇಳ್ತೀವಿ, ಯಾವ ಥರ ರೀಯೂಸ್ ಮಾಡ್ತೀವಿ ಅಂತ ಬೈ ಮೀನ್ಸ್ ಆಫ್ ರೀಚಾರ್ಜಿಂಗ್. ಗೊತ್ತಿದೆ ನಿಮಗೆ ಯಾವುದನ್ನು ರೀಚಾರ್ಜ್ ಮಾಡ್ತೀವಿ ಅಂತಂದರೆ,
ನಾವು ಮೊಬೈಲ್ ತೊಗೊಂಡಿರ್ತೀವಿ, ಮೊಬೈಲ್ ಒಳಗಡೆ ಬ್ಯಾಟ್ರಿ ಇದೆ ಅಥವಾ ಶೆಲ್ ಇದೆ. ಸೊ ಅದನ್ನು ಚಾರ್ಜ್ ಮಾಡ್ತೀವಿ, ಚಾರ್ಜ್ ಮಾಡಿ ಅದು ಯೂಸ್ ಮಾಡ್ತೀವಿ. ಯೂಸ್ ಮಾಡಿದಾಗ ಸೊ ಬ್ಯಾಟ್ರಿ ಡೌನ್ ಆಗುತ್ತೆ, ಬ್ಯಾಟ್ರಿ ಲೋ ಆಗುತ್ತೆ, ಕೊನೆಗೆ ಫುಲ್ಲು 0% ಆದಾಗ ಅದು ಆಫ್ ಆಗುತ್ತೆ. ಮತ್ತೆ ಏನು ಮಾಡ್ತೀವಿ, ಇವಾಗ ಮೊಬೈಲಿಂದ ಬ್ಯಾಟ್ರಿ ಸೊ 0% ಆಗೋಯ್ತು ಅಂದ್ಬಿಟ್ಟು ಅದನ್ನ ತೆಗೆದಾಕ್ಬಿಟ್ಟು ಕಿತ್ತಾಕ್ಬಿಟ್ಟು ಅದನ್ನ ಆಚೆ ಎಸೆಯಲ್ಲ. ಈಗಂತೂ ಬ್ಯಾಟ್ರಿಗಳು, ಮೊದಲೆಲ್ಲ ಬ್ಯಾಟ್ರಿಗಳನ್ನ ಕಳೆದಾಕ್ತಿದ್ವಿ ನಾವು. ಆ ಬ್ಯಾಟ್ರಿನ ನಾವು ಲಿಥಿಯಂ ಅಯಾನ್ ಬ್ಯಾಟ್ರಿ ಅಂತ ಹೇಳ್ತೀವಿ. ಅದನ್ನು ಬ್ಯಾಕ್ ಕವರ್ನ ರಿಮೂವ್ ಮಾಡಿ ಅಲ್ಲಿಂದ ಶೆಲ್ನ ಬ್ಯಾಟ್ರಿನ ತೆಗೆದಾಕ್ಬಿಟ್ಟು ಸೊ ಬೇಕಿದ್ರೆ ಮತ್ತೆ ಫಿಕ್ಸ್ ಮಾಡ್ತಾಯಿದ್ವಿ. ಆಗೊಂದು ಕಾಲ ಇತ್ತು. ಬಟ್ ಈಗ ಬರೋವಂಥ ಮೊಬೈಲ್ಗಳು ನೋಡಿದಿರಿ ನೀವು, ಈಗ ಬರೋವಂಥ ಮೊಬೈಲ್ಗಳಲ್ಲಿ ಬ್ಯಾಟ್ರಿ ಒಳಗಡೆ ಸೀಲ್ ಡೌನ್ ಮಾಡಿಬಿಟ್ಟಿರ್ತಾರೆ ಅವರು. ಕೊರೋನಾ ಸೀಲ್ ಡೌನ್ ಮಾಡ್ತಾವ್ರಲ್ಲ ಹಾಗೆ. ಸೊ ನಾವು ಅದನ್ನು ಬ್ಯಾಕ್ ಕವರ್ನ ಓಪನ್ ಮಾಡಿ ಅಥವಾ ಆ ಬ್ಯಾಕ್ ಪ್ಯಾನಲ್ನ ಓಪನ್ ಮಾಡಿ ವಿ ಕೆನಾಟ್ ಏಬಲ್ ಟು ರಿಮೂವ್ ದಟ್ ಬ್ಯಾಟ್ರಿ ಇಟ್ ಸೆಲ್ಫ್. ಅದನ್ನು ರಿಮೂವ್ ಮಾಡೋಕ್ಕಾಗ್ತಾಯಿಲ್ಲ. ಅಂದರೆ ನಾವು ಅದನ್ನು ಆಚೆ ಎಸೆಯೋದಿಲ್ಲ, ಅದನ್ನು ಮತ್ತೆ ರೀಯೂಸ್ ಮಾಡ್ತೀವಿ. ಯಾವ ಥರ? ಬೈ ಮೀನ್ಸ್ ಆಫ್ ರೀಚಾರ್ಜಿಂಗ್. ಆ್ಯಂಡ್ ಸಚ್ ಎ ಟೈಪ್ ಆಫ್ ಬ್ಯಾಟರಿ ಇಟ್ ಈಸ್ ನೋನ್ ಆ್ಯಸ್ ಎ ಸೆಕೆಂಡರಿ ಬ್ಯಾಟರಿ ಅಂತ ಹೇಳ್ತೀವಿ. ಎಲ್ಲೆಲ್ಲಿ ಯೂಸ್ ಮಾಡ್ತೀವಪ್ಪ ನಾವು ಸೆಕೆಂಡ್ರಿ ಬ್ಯಾಟ್ರಿನ ಅಂತಂದರೆ, ಸೊ ನಿಮಗೆ ಗೊತ್ತಿದೆ, ನಾವು ಮೊಬೈಲ್ನಲ್ಲಿ, ಸೊ ವೆರಿ ಇಂಪಾರ್ಟೆಂಟ್ಲಿ ನಾವು ಮೊಬೈಲ್ನಲ್ಲಿ ಏನು ಯೂಸ್ ಮಾಡ್ತಾಯಿದ್ದೀವಿ ಬ್ಯಾಟ್ರಿ, ಆ್ಯಂಡ್ ದಟ್ ಬ್ಯಾಟ್ರಿ ಇಟ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ದ ಸೆಕೆಂಡರಿ ಬ್ಯಾಟರಿ. ಆ್ಯಂಡ್ ಸಿಮಿಲರ್ಲಿ ಮನೆಯಲ್ಲಿ, ಯಾರ ಮನೆಯಲ್ಲಿ UPS ಅಂತ ಇದೆಯಲ್ಲ, ಆ UPS ಒಳಗಡೆ ಸೊ UPSನಲ್ಲಿ ಒಂದು ಬ್ಯಾಟ್ರಿನ ಇಟ್ಟಿರ್ತೀವಿ. ಲೆಡ್ ಸ್ಟೋರೇಜ್ ಬ್ಯಾಟ್ರಿ ಅಂತ ಕರಿತೀವಿ ಇದನ್ನು. ಮುಂದೆ ಬರುತ್ತೆ ಅದು ಲೆಡ್ ಸ್ಟೋರೇಜ್ ಬ್ಯಾಟ್ರಿ ಅಂತಂದರೆ ಏನು ಅಂತ. ಸೊ ಲೈಕ್ ದಟ್. ಸೊ ಲೆಡ್ ಸ್ಟೋರೇಜ್ ಬ್ಯಾಟ್ರಿ ಇರ್ಬೋದು, ಮೊಬೈಲ್ನಲ್ಲಿ ಯೂಸ್ ಮಾಡೋವಂಥ ಬ್ಯಾಟ್ರೀಸ್ ಇರ್ಬೋದು. ಅದೇ ಥರ ನಾವು ರೀಚಾರ್ಜಬಲ್ ಬ್ಯಾಟ್ರೀಸ್ ಅಥವಾ ರೀಚಾರ್ಜಬಲ್ ಸೆಲ್ಸ್ ಅಂತ ಎಲ್ಲಿ ಯೂಸ್ ಮಾಡ್ತೀವಿ, ನಿಮ್ಗೆ ಗೊತ್ತಿದೆ, ರೀಚಾರ್ಜಬಲ್ ಸೆಲ್ಸನ್ನು ಯೂಸ್ ಮಾಡ್ತೀವಿ ಈಗ. ಸೊ ಟಾರ್ಚ್ಗೆ ಮಾಮೂಲಿ ಡ್ರೈ ಸೆಲ್ನ ಯೂಸ್ ಮಾಡ್ತೀವಿ ಅಥವಾ ಪ್ರೈಮರಿ ಬ್ಯಾಟ್ರಿನ ಯೂಸ್ ಮಾಡ್ತೀವಿ. ಅದಿಲ್ಲ ಅಂತಂದರೆ ಕೆಲವೊಂದು ರೀಚಾರ್ಜಬಲ್ ಬ್ಯಾಟ್ರಿನೂ ಸಿಗುತ್ತೆ ಅಥವಾ ಸೆಲ್ಗಳು ಸಿಗುತ್ತೆ. ಅದನ್ನು ಚಾರ್ಜ್ ಮಾಡ್ಕೊಂಡು ಅದನ್ನು ರೀಯೂಸ್ ಮಾಡ್ಬೋದು. ಆ ರೀತಿ ಸೆಲ್ಗಳು ನಾವು ಸೊ ಎಕ್ಸಾಂಪಲ್ ಆಗಿ ಸೆಕೆಂಡ್ರಿ ಬ್ಯಾಟ್ರಿಗೆ ನಾವು ತೊಗೊಬೋದು. ಸೊ ಲೈಕ್ ದಿಸ್ ಬ್ಯಾಟ್ರಿ ಅಂತಂದರೆ ಇಟ್ ಈಸ್ ಎ ಗ್ಯಾಲ್ವನಿಕ್ ಸೆಲ್ ಇನ್ ವಿಚ್ ದ ಕೆಮಿಕಲ್ ಎನರ್ಜಿ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಬಟ್ ಅಲ್ಲಿ ಬ್ಯಾಟ್ರೀಸ್ ಅಂತ ಬಂದಾಗ ಅಲ್ಲಿ ಎರಡು ಥರ ಬ್ಯಾಟ್ರೀಸ್ ಬರುತ್ತೆ. ಒಂದನ್ನು ಪ್ರೈಮರಿ ಬ್ಯಾಟ್ರಿ ಅಂತ ಕರಿತೀವಿ, ಮತ್ತು ಇನ್ನೊಂದನ್ನು ಸೆಕೆಂಡ್ರಿ ಬ್ಯಾಟ್ರಿ ಅಂತ ಹೇಳ್ತೀವಿ. ಈ ಪ್ರೈಮರಿ ಬ್ಯಾಟ್ರಿ ಅಂತಂದ್ರೇನು, ಸೆಕೆಂಡ್ರಿ ಬ್ಯಾಟ್ರಿ ಅಂತಂದ್ರೇನು, ಅದಷ್ಟನ್ನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಅಥವಾ ಹೇಳಿದ್ದೀನಿ, ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದಿಷ್ಟನ್ನು ಹೇಳಿ ನೆಕ್ಸ್ಟು ಫರ್ದರ್ ಮುಂದೆ ನಾವು ಈ ಪ್ರೈಮರಿ ಬ್ಯಾಟ್ರಿನಲ್ಲಿ ಒಂದಷ್ಟು ಎಕ್ಸಾಂಪಲ್ಸನ್ನು ತೊಗೊಂಡು, ಒಂದೆರಡು ಎಕ್ಸಾಂಪಲ್ಸನ್ನು ತೊಗೊಂಡು ಆ ಬ್ಯಾಟ್ರಿ ಅಂತಂದರೆ ಏನು, ಸೊ ಅದರೊಳಗಡೆ ಏನು ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ, ಮತ್ತು ಅಲ್ಲಿಂದ ನಮಗೆ ವೋಲ್ಟೇಜ್ ಎಷ್ಟು ಸಿಗುತ್ತೆ. ಅದೇ ಥರ ಸೆಕೆಂಡ್ರಿ ಬ್ಯಾಟ್ರಿಗೆ ಒಂದು ಎಕ್ಸಾಂಪಲ್ ತೊಗೊಂಡು ಲೆಡ್ ಸ್ಟೋರೇಜ್ ಬ್ಯಾಟ್ರಿ ಅಂತ ಹೇಳ್ತೀವಿ. ಆ ಲೆಡ್ ಸ್ಟೋರೇಜ್ ಬ್ಯಾಟ್ರಿ ಅಂತಂದರೆ ಏನು, ಸೊ ಅಲ್ಲಿ ಏನು ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ, ಮತ್ತು ಅದನ್ನು ರೀಚಾರ್ಜ್ ಮಾಡಬೇಕಾದ್ರೆ ಡ್ಯೂರಿಂಗ್ ಚಾರ್ಜಿಂಗ್ ಆಗಬೇಕಾದ್ರೆ, ಚಾರ್ಜ್ ಮಾಡಬೇಕಾದ್ರೆ ಯಾವ ರೀತಿ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ, ಸೊ ಆ ಬ್ಯಾಟ್ರಿ ರನ್ ಆಗಬೇಕಾದ್ರೆ ಏನು ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ. ಇದಿಷ್ಟನ್ನು ನಾವು ಸೊ ಮುಂದಿನ ತರಗತಿನಲ್ಲಿ ನಾವು ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ಆನ್ಲೈನ್ ಕ್ಲಾಸನ್ನು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್.